ತುಂಬಾ ಚೆನ್ನಾಗಿತ್ತು. ಶೂಟಿಂಗಲ್ಲೂ ಚೆನ್ನಾಗಿ ಒಂದು ಸಂತೋಷ ಆಗಿದೆ. ಏನು ಅಂತಂದರೆ ಈ ಒಂದು ಚಿತ್ರದಲ್ಲಿ ಒಳ್ಳೆ ಡೈರೆಕ್ಟರ್ಗೆ ಒಬ್ಬರು ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ. ನಾರ್ಮಲಿ ಏನಾಗುತ್ತೆ ಅಂದರೆ ನಿರ್ಮಾಪಕರು ಚೆನ್ನಾಗಿದ್ದಾಗ ನಿರ್ದೇಶಕರದಲ್ಲಿ ಏನೋ ಒಂದು ಕೊರತೆ ಇರುತ್ತೆ, ಇಲ್ಲಾಂದರೆ ಇವರು ಚೆನ್ನಾಗಿದ್ದರೆ ಅಲ್ಲಿ ಕೊರತೆ ಇರುತ್ತೆ. ಬಟ್ ಇಲ್ಲಿ ಒಂದು ಒಳ್ಳೆ ಟೆಕ್ನಿಕಲ್ ಟೀಮು ಆಗಿರ್ಬೋದು ಮತ್ತು ನಿರ್ಮಾಪಕರು ಮತ್ತು ಯಾವ ಒಂದು ಕೆಲಸಕ್ಕೂ ಅವನಿಗೆ ಇದಿಲ್ಲ ಅಂತ ಹೇಳಿಲ್ಲ. ಹೀಗಾಗಿ ಆ ಒಂದು ಚಿತ್ರ ತಾಂತ್ರಿಕವಾಗಿ ಮತ್ತು ಎಲ್ಲ ದೃಷ್ಟಿಯಲ್ಲೂ ಅತ್ಯುತ್ತಮವಾಗಿ ಮೂಡಿಬರೋದಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಒಂದು ನಮ್ಮ ಮಾಧ್ಯಮದವರು ಇದಕ್ಕೆ ತುಂಬಾ ಪ್ರಚಾರ ಕೊಟ್ಟಿದ್ದಾರೆ. ಅದಕ್ಕೆ ಅವರಿಗೆ ನಿಮ್ಗೆ ವಿಶೇಷವಾಗಿ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಯಾವುದೇ ಪೇಪರ್ ಎಲ್ಲೇ ಆನ್ಲೈನ್ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಚೆನ್ನಾಗಿ ಇದ್ರ ಬಗ್ಗೆ ಕವರ್ ಆಗಿದೆ. ಯಾಕಂದರೆ ಮೊನ್ನೆ ಧಾರವಾಡಕ್ಕೆ ಹೋಗಿದ್ದೆ, ಅಲ್ಲೂ ಹೇಳ್ತಾ ಇದ್ರು. ಅಂದರೆ ಎವ್ರಿ ಕಾರ್ನರ್ ವಿ ಹ್ಯಾವ್ ರೀಚ್ಡ್ ಎವ್ರಿ ಕಾರ್ನರ್. ಅದೊಂದು ಸಂತೋಷ. ಯಾಕಂದರೆ ಈಗಿನ ಒಂದು ಕಾಂಪಿಟೇಟಿವ್ ಅಂದರೆ ಬೇರೆ ಬೇರೆ ಭಾಷೆಯವರ ಒಂದು ಚಿತ್ರ ಆಗಿರ್ಬೋದು, ನಮ್ಮ ಕನ್ನಡದ ಚಿತ್ರಗಳಾಗಿರ್ಬೋದು, ಅದರ ಜೊತೆಗೆ ಒಂದು ನಿಂತ್ಕೊಂಡು ಗೆಲ್ಲಬೇಕು ಅಂದರೆ ಅಷ್ಟೊಂದು ಈಸಿ ಅಲ್ಲ. ಹೀಗಾಗಿ ಈ ಒಂದು ಚಿತ್ರನ ಇದಕ್ಕಿನ್ನೂ ಹೆಚ್ಚಿನ ರೀತಿಯಲ್ಲಿ ಜನಕ್ಕೆ ತಲುಪಿಸೋ ಹಾಗೆ ಮಾಡಿ ಈಗೇನು 19ಕ್ಕೆ ರಿಲೀಸ್ ಆಗ್ತಾ ಇದೆ, ಅದು ಒಂದು ಬ್ಲಾಕ್ ಬಸ್ಟರ್ ಆಗಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಯಾಕಂದರೆ ನನಗೆ ಇತ್ತೀಚಿನ ಒಂದು ದಿನಗಳಲ್ಲಿ ನಮ್ಮ ವಿದ್ಯಾರ್ಥಿಗಳ ಬಗ್ಗೆ ವಿಶೇಷವಾಗಿ ನಾವು ಗಮನ ಹರಿಸಬೇಕಾಗಿದೆ. ಎಲ್ಲರೂ ಅಂತೀವಿ ಜನ್ರೇಷನ್ ಗ್ಯಾಪ್, ಈ ಜನ್ರೇಷನ್ ಅವರು ಹಿಂಗಿದ್ದಾರೆ ಹಂಗಿದ್ದಾರೆ ಅಂತ. ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಕೊಡುಗೆ ಏನಿದೆ ನಾವು ಸೊಸೈಟಿಗೆ ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ. ಆ ದೃಷ್ಟಿಯಲ್ಲಿ ಈ ಚಿತ್ರದ ಕಾಂಟೆಂಟ್ನ ವೆರಿ ಕಾಂಪಿಟೇಟಿವ್ ಆಗಿ ಮಾಡಿದ್ದಾರೆ ಅಂತ ಅನ್ನೋದು ಒಂದು ನನಗೆ ಕಾನ್ಫಿಡೆನ್ಸ್ ಇದೆ. ಆ ಸೊಸೈಟಿಗೆ ನಾವು ಒಂದು ಯುವ ಪೀಳಿಗೆಗೆ ಏನು ಮಾಡಬೇಕು ಅನ್ನೋದನ್ನ ನಿಟ್ಟಿನಲ್ಲಿ ಈ ಒಂದು ಚಿತ್ರ ಸಕ್ಸಸ್ ಆಗಬೇಕು, ಆಗಲೇಬೇಕಾದಂಥ ಪರಿಸ್ಥಿತಿ ಇದೆ. ಯಾಕಂದರೆ ನಾವು ಸ್ಟೇಜ್ ಮೇಲೆ ನಿಂತ್ಕೊಂಡು ಅಥವಾ ಕಾಲೇಜ್ಗಳಲ್ಲಿ ಬೇರೆ ಯಾವುದೇ ಮೀಡಿಯಾದಲ್ಲಿ ಸಾಕಷ್ಟು ಮಾತಾಡ್ಬೋದು ಯುವ ಪೀಳಿಗೆಗೆ ಏನು ಅಂತ. ನಾವು ಯುವ ಪೀಳಿಗೆಗೆ ಏನು ಕೊಟ್ಟಿದ್ದೀವಿ ಅಂತ ಅನ್ನೋದು ಮುಖ್ಯ ಆಗುತ್ತೆ. ಹೀಗಾಗಿ ಚಿತ್ರದ ಯಶಸ್ಸಿಗೆ ನಾನು ಹಾತೊರಿತಾ ಇದ್ದೀನಿ. ಎಲ್ಲರೂ ಒಳ್ಳೆಯದಾಗಲಿ. ಮತ್ತು ಎಲ್ಲ 4 ಅಪ್ಕಮಿಂಗ್ ಆರ್ಟಿಸ್ಟ್ಗಳೇನಿದ್ದಾರೆ ಅವರಿಗೆ ಇನ್ನೂ ಅವ್ರ ಭವಿಷ್ಯ ಉಜ್ವಲವಾಗಿರಲಿ. ಮತ್ತು ಅರುಣ್ ಸದ್ಯದಲ್ಲಿ ಇನ್ನೊಂದು ಪಿಕ್ಚರ್ ಶುರು ಮಾಡಲಿ. ಮತ್ತು ನಿರ್ಮಾಪಕರು ಅಷ್ಟೇ, ನಿಮ್ಮ ಹಾಕಿದ ಬಂಡವಾಳ ವಾಪಸ್ ಬಂದು ನೀವು ಇನ್ನೊಂದು 10 ಪಿಕ್ಚರ್ ಮಾಡಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಆಸರೆ ಆಗಲಿ ಅಂತ ನಾನು ಬೇಡ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಮಾಧ್ಯಮದ ಎಲ್ಲ ಮಿತ್ರರಿಗೂ ನಮಸ್ಕಾರ. ಅರುಣ ಪುರಾಣಿಕ್ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ದಿದ್ದು, ಈಗ ಗುರುಗೆ ಡೈರೆಕ್ಷನ್ ಮಾಡುವಂಥ ಲೆವೆಲ್ಗೆ ಬಂದಿದ್ದಾನೆ ಅನ್ನೋದು ಒಂದು ಖುಷಿ ವಿಚಾರ. ದೊಡ್ಡ ದರ್ಸ್ಕೊಟ್ಟು ಸಿನಿಮಾ ಟ್ರೈಲರ್ ಎ ಸೈಡ್ಗಿಂತ ಬಿ ಸೈಡ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ವಯಸ್ಸಾಗಿದೆ ನಿಮ್ಗೆ ಅದಕ್ಕೆ? ಅದು ಮೇ ಬಿ, ಇಲ್ಲಂದ ಡಿನೇ ಮಾಡೋಂಗಿಲ್ಲ. ಅರುಣ ಈ ಕಾರ್ಯಕ್ರಮ ಈ ಸಿನಿಮಾ ಶುರು ಮಾಡುವ ಮುಂಚೆ ಹಲವು ಬಾರಿ ನನ್ನ ಜೊತೆ ಈ ಸಬ್ಜೆಕ್ಟ್ ಬಗ್ಗೆ ಚರ್ಚೆ ಮಾಡಿದಾಗ ಹೊಸಬ್ರನ್ನ ಹಾಕೊಂಡು ಮಾಡ್ತಾ ಇದ್ದೀನಿ ಅಂತ ಹೇಳ್ದೆ. ಅವಾಗಿನ್ನೂ ಸ್ಯಾಟಲೈಟ್ ನಡೀತಾ ಇತ್ತು, OTT ಎಲ್ಲ ನಡೀತಾ ಇತ್ತು. ನಾನು ಕೇಳಿದೆ, ಹೊಸಬ್ರನ್ನ ಹಾಕೊಂಡು ಮಾಡ್ತಾ ಇದೆಯಲ್ಲ, ಇವ್ರಿಗೆಲ್ಲ ಹೇಗೆ ಸೇಲ್ ಆಗುತ್ತೆ? ಇವ್ರ ಮುಖದಲ್ಲಿ ಯಾರು ಎಲ್ಲ ಹೊಸಬ್ರು ಯಾರನ್ನೂ ತೊಗೊಳಲ್ಲ, OTT ಅವರು ತೊಗೊಳಲ್ಲ, ಚಾನೆಲ್ ಅವರು ಪ್ರಿಫರ್ ಮಾಡಲ್ಲ. ಓಕೆ, ಹೌ ಕ್ಯಾನ್ ಯು ಮ್ಯಾನೇಜ್ ಅಂತ ಒಂದೇ ಮಾತು ಹೇಳಿದರು. ನನ್ನ ಪ್ರೊಡ್ಯೂಸರ್ ಅದನ್ನು ಕೇಳಲಿಲ್ಲ, ಅವರು ಅದ್ರ ಬಗ್ಗೆ ಚರ್ಚೆ ಮಾಡಲೇ ಇಲ್ಲ. ನಾನು ಸಿನಿಮಾ ಮಾಡ್ತಾ ಇರೋದು ಥಿಯೇಟ್ರಿಗೆ ಸಿನಿಮಾ ಮಾಡ್ತಾ ಇದ್ದೀನಿ. ಸಿನಿಮಾ ಸಕ್ಸಸ್ ಆದರೆ ಅದು OTT ಅವರು ಬರ್ತಾರೆ, ಆಮೇಲೆ ಚಾನೆಲ್ ಅವರು ಬರ್ತಾರೆ. ಸೊ ಐ ಆಮ್ ಲೀಸ್ಟ್ ಬಾದರ್ಡ್ ಅಬೌಟ್ ದ್ಯಾಟ್. ನನ್ನ ಪ್ರಿಫರೆನ್ಸ್ ಇರೋದು ಆಡಿಯನ್ಸ್ಗೆ ಫಸ್ಟ್ ರೀಚ್ ಆಗಬೇಕು, ಮಾಸಲ್ಲಿ ಬರೋದು ಥಿಯೇಟ್ರಿಗೆ. ಸೊ ಅಲ್ಲಿಗೆ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಅಂತ. ಅದು ಪೂರಕವೋ ಅಥವಾ ಇದು ಈಗಿನ ಟ್ರೆಂಡ್ ನೋಡಿದರೆ, ಕಳೆದ ಈಗ ಒಂದು 6 ತಿಂಗಳು 8 ತಿಂಗಳಿಂದ ಟ್ರೆಂಡ್ ನೋಡಿದರೆ ಚಾನೆಲ್ನವ್ರು ಯಾರು ತಗೋತಾ ಇಲ್ಲ, OTT ಅವ್ರು ನಮ್ಮ ಹತ್ರ ಬರ್ತಾ ಇಲ್ಲ. ಸೊ ಅರುಣ ಅದನ್ನು ತುಂಬ ಬಹಳ ಬೇಗ ಆ ಮುನ್ಸೂಚನೆ ತಗೊಂಡು ಕೆಲಸ ಮಾಡಿದ್ದು ಇವತ್ತು ವರ್ಕ್ ಆಗಿದೆ ಅಂತ ನನ್ನ ಭಾವನೆ. ಹಾಗಂತ ನಮಗೆ ಚಾನೆಲ್ ಬೇಡ, OTT ಬೇಡ ಅಂತಲ್ಲ, ಬೇರೆ ಬೇರೆ ಕಡೆ ರೀಚ್ ಆಗೋಕ್ಕೆ ಅವೆರಡೂ ಬೇಕಾಗಿದೆ. ಆದರೆ ಅವರು ಕೂಡ ವ್ಯಾಪಾರ ಮಾಡೋರೇ ಅಲ್ವಾ, ಬಂಡವಾಳ ಹಾಕಿ ಅವರು ಲಾಭ ಮಾಡೋರು. ಸಿನಿಮಾನೇ ಚೆನ್ನಾಗಿಲ್ಲದರೆ ಯಾಕೆ ತಗೊಳ್ತಾರೆ? ಸೊ ಆ ಕಾರಣಕ್ಕೋಸ್ಕರ ಅರುಣ್ ಮಾಡಿರುವ ಪ್ರಯತ್ನ ಸಾರ್ಥಕ ಆಯಿತು ಅಂತ ನಾನು ಅನ್ಕೋತೀನಿ. ಇದ್ರ ಜೊತೆಗೆ ಮೀಡಿಯಾದವರು ಪುರಾಣಿಕ್ ಅವರು ಹೇಳಿದ ಹಾಗೆ ತುಂಬ ಪೇಪರ್ಗಳಲ್ಲಿ, ಇಂಗ್ಲೀಷ್ ಪೇಪರ್ನಲ್ಲಿ, ಕನ್ನಡ ಪೇಪರ್ನಲ್ಲಿ ಎರಡರಲ್ಲೂ
ತುಂಬ ಪಬ್ಲಿಸಿಟಿಯ ವಿಚಾರ ನಾನು ನೋಡಿದ್ದೀನಿ ಕೂಡ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಈ ವಿದ್ಯಾರ್ಥಿನಿಯರೇ ಸಿನಿಮಾಗೆ ಸಿಕ್ಕಿದ ಪ್ರಮೋಷನ್ ಬೇರೆ ಸಿನಿಮಾಗೆ ಸಿಕ್ಕಿಲ್ಲ ಅನ್ನೋದು ನನಗೆ ಭಾಸವಾಗಿದೆ. ಬಹುಶಃ ಅದಕ್ಕೆ ಅರುಣ ಮಾಡ್ತಾ ಇರೋ PRO ಕೆಲಸ ಕೂಡ ಅದಕ್ಕೆ ಸಾಥ್ ಕೊಟ್ಟಿದೆ ಅಂತ ನಾನು ಅನ್ಕೋತೀನಿ. ಇದ್ರ ಜೊತೆಗೆ ಮೊದಲ ಬರೀ ಹೀರೋಗಳು ಮಾತ್ರ ಬಂದು ಕ್ಯಾನ್ವಸ್ ಮಾಡಿದರೆ ಸಾಕಾಗಿತ್ತು ಪ್ರಮೋಷನ್. ಸಿನಿಮಾನ ಬರೀ ಹೀರೋ ಹೀರೋಯಿನ್ ಬಂದು ಪ್ರಮೋಷನ್ ಮಾಡಿದರೆ ಸಾಕಾಗಿತ್ತು. ಆದರೆ ಇವತ್ತು ಕಾಲಘಟ್ಟ ಬದಲಾಗಿದೆ. ಇವತ್ತು ಪ್ರತಿಯೊಬ್ಬ ಕಲಾವಿದನು ಕೂಡ ಬಂದು ಪ್ರಮೋಷನ್ ಮಾಡಬೇಕು, ಜೊತೆಗೆ ಟೆಕ್ನಿಷಿಯನ್ ಕೂಡ ಪ್ರಮೋಷನ್ ಮಾಡಬೇಕು. ಯಾಕೆ ಅಂತಂದ್ರೆ ಅವರವರ ವ್ಯಾಪ್ತಿಯಲ್ಲೇ ಒಂದಷ್ಟು ಜನ ಅವ್ರ ಸಂಪರ್ಕದಲ್ಲಿರೋರಿಗೆ ಅವರು ಮಾಡಿರೋ ಕೆಲಸದ ಬಗ್ಗೆ ಹೇಳ್ತಾ ಹೋದರೆ ಮಾತ್ರ ಗೊತ್ತಾಗುತ್ತೆ. ಇಲ್ಲಾಂದರೆ ಎಷ್ಟೋ ಜನ ಗೊತ್ತಾಗಲ್ಲ. ನಾನು ಎಷ್ಟೋ ಸಿನಿಮಾಗಳಿಗೆ ನನ್ನ ಅಫ್ಕೋರ್ಸ್ ಪೋಷಕ ನಟರುಗಳನ್ನು ಪ್ರಮೋಷನ್ ಕರೆದಿದ್ದು ತುಂಬ ಕಮ್ಮಿ ಕೂಡ. ಅವರೆಲ್ಲರೂ ಹೀರೋ ಹೀರೋಯಿನ್ ಮಾಡಿದರೆ ಸಾಕು ಅಂತಾರೆ, ಯಾಕೆ ಫ್ಯಾಂಟಮ್ ಇರುತ್ತೆ ಸಾಕು ಅನ್ನೋದು. ಬಟ್ ಅರುಣ ಅದನ್ನು ಹೊರತುಪಡಿಸಿ ಪ್ರತಿ ಪ್ರೆಸ್ ಮೀಟ್ಗೂ ನಮ್ಮನ್ನು ಕರೆದು ಪ್ರಮೋಷನ್ಗೆ ಪೂರಕವಾಗಿ ನಮಗೊಂದಷ್ಟು ಮಾಹಿತಿ ಕೊಟ್ಟು ಅದ್ರ ಪರವಾಗಿ ಸಿನಿಮಾ ಪರವಾಗಿ ಮಾತಾಡೋಕ್ಕೆ ನಮಗೆ ಒಂದು ಅವಕಾಶ ಮತ್ತು ಸೂಚನೆ ಕೊಟ್ಟಿದ್ದಾನೆ. ಇದ್ರ ಜೊತೆಗೆ ಇನ್ನೊಂದು ವಿಶೇಷ ಏನು ಅಂತಂದರೆ ಈ ಸಲ ಅರುಣನೇ ಈ ಸಿನಿಮಾನ ರಿಲೀಸ್ ಮಾಡ್ತಾ ಇರೋದು. ಈ ಹಿಮ್ಸೆಲ್ಫ್ ಇಸ್ ಡಿಸ್ಟ್ರಿಬ್ಯೂಟಿಂಗ್. ಅದು ಇನ್ನೊಂದು ಹೆಜ್ಜೆ. ಇದು ಅರುಣ ಸ್ವಲ್ಪ ಲೆವೆಲ್ ಬೇರೆ ಆಗಿದೆ ಈಗ. ದಟ್ಸ್ ಗುಡ್. ಎಷ್ಟು ಥಿಯೇಟ್ರಲ್ಲಿ ಆಗ್ತಾ ಇದೆ? 140 ಥಿಯೇಟರ್ಸ್. ಇಟ್ಸ್ ಸ್ಮಾಲ್, ನಾಟ್ಸ್ ಅ ಸ್ಮಾಲ್ ನಂಬರ್. ಬಹುಶಃ ಈ ಸಿನಿಮಾದ ಕಂಟೆಂಟನ್ನು ಈಗಾಗಲೇ ದುಬೈನಲ್ಲಿ ನೋಡಿ ಒಂದಷ್ಟು ಜನ ಹಂಚ್ಕೊಂಡಿದ್ದಾರೆ. ಪಾಸಿಟಿವ್ ವ್ಯೂ ಬಂದಿದೆ. ಇತ್ತೀಚಿನ ದಿನಗಳಲ್ಲಿ ಥಿಯೇಟ್ರಿಗೆ ಜನ ಬರಲ್ಲ ಅನ್ನೋ ಕೊರಗನ್ನು ಇದು ನೀಗಿಸುತ್ತೆ ಅಂತ ನಾನು ಅನ್ಕೋತೀನಿ. ಒಳ್ಳೆಯದಾಗಲಿ ಅಂತ ನಾನು ಭಾವಿಸ್ತೀನಿ. ಸಿನಿಮಾ ರಿಲೀಸ್ ಆದಮೇಲೂ ಕೂಡ ಇದೇ ನಮ್ಮ ಮಾಧ್ಯಮ ಮಿತ್ರರು ಇನ್ನೊಂದು ಸ್ವಲ್ಪ ಪಬ್ಲಿಸಿಟಿ ಹಾಗೆ ಮುಂದುವರಿಸಬೇಕು ಅಂತ ಈ ಮೂಲಕ ಮತ್ತೊಮ್ಮೆ ನಾನು ಮನವಿ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ಪ್ರೊಡ್ಯೂಸರ್ಗೆ, ವೇದಿಕೆ ಇರ್ತಕ್ಕಂಥ ಸುನೀಲ್ ಪ್ರಾಣಿಕ್ ಅವರು, ಅರವಿಂದ್ ಅವರು, ನಮ್ಮ ಚಿತ್ರದ ನಟ ಆಗಿರ್ತಕ್ಕಂಥ ಚಂದನ್ ಶೆಟ್ಟಿ ಅವರು, 4 ಕಲಾವಿದರು, ಎಲ್ಲರಿಗೂ ನಮಸ್ಕಾರ. 5 ಕಲಾವಿದರು. ಸೊ ವಿದ್ಯಾರ್ಥಿನಿ ನನಗೆ ಒಂದು ಮೊದಲೇದು ಇದು ಇಟ್ಸ್ ಬೀನ್ ಫಸ್ಟ್ ಟೈಮ್ ಸಪೋರ್ಟಿಂಗ್ ಆ್ಯಕ್ಟರ್ ಆಗಿ ನಾನು ಮಾಡಿರ್ತಕ್ಕಂಥ ಒಂದು ಚಿತ್ರ. ತುಂಬ ಚೆನ್ನಾಗಿ ಬಂದಿದೆ. ನನ್ನ ಫ್ರೆಂಡ್ಸು ದುಬೈಯಲ್ಲಿ ನೋಡಿ ಅದನ್ನು ಪ್ರಶಂಸೆ ಪಟ್ಟಿದ್ದಾರೆ. ಅಲ್ಲಿ ಹೇಳಿದ್ದಾರೆ ಇಟ್ಸ್ ಡಿಫ್ರೆಂಟ್ ನ್ಯೂ ಏಜ್ ಡಿಜಿಟಲ್ ಮೂವಿ ಅಂತ. ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಚಂದನ್ ಶೆಟ್ಟಿ ಅವರು ಇನ್ನ ಒಂದು ದಾಬ್ದಾಲ್ ಹಾಕಿದ್ದಾರೆ. ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿತ್ತು. ಆ ವ್ಯಾಕ್ಯೂಮ್ ಕ್ರಿಯೇಟ್ ಏನಾಗಿತ್ತು, ಆಫ್ಟರ್ ದ ಡೆತ್ ಆಫ್ ಚಿರಂಜೀವಿ ಸರ್ಜಾ ಅವರ ಸಾವಿನ ನಂತರ ಈ ಹೀರೋಗಳಲ್ಲಿ ಒಂದು ಯಾರು ಹೀರೋ ಫೇಸಲ್ಲಿ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿತ್ತು. ಆ ವ್ಯಾಕ್ಯೂಮನ್ನು ತುಂಬಿಸ್ಲಿಕ್ಕೆ ಎಷ್ಟೋ ಜನ ಏನಾದ್ರು ಪ್ರಾಬ್ಲಮ್ಸ್ ಆಯಿತು. ನಮಗೆ ಸಿಗುವಂಥ ನಮ್ಮ ನೇಟಿವಿಟಿಯ ಹಾಡು, ಸಂಸ್ಕೃತಿ ಎಲ್ಲವನ್ನು ಬಂದಿರತಕ್ಕಂಥ ಒಂದು ಫೇಸ್, ಒಂದು ಸೆಲ್ಲಿಂಗ್ ಫೇಸ್. ಆ ಚಂದನ್ ಶೆಟ್ಟಿ ಆ ವ್ಯಾಕ್ಯೂಮನ್ನು ಫಿಲ್ ಮಾಡ್ತಾ ಇದ್ದಾರೆ. ಚಂದನ್ ಶೆಟ್ಟಿ ಇಸ್ ಹಿಯರ್ ಟು ಸ್ಟೇ ಫಾರ್ ಲಾಂಗ್ ಮೂವೀಸ್. ಒಂದು ಹೆಸರುಗಳನ್ನು ಪ್ರತಿ ವರ್ಷ ಚಂದನ್ ಶೆಟ್ಟಿ ಮೂವಿಗಳನ್ನ ನೋಡ್ಬೋದು. ಆ ಥರ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಅನ್ನ ಅರುಣ್ ಅಮುಕ್ತ ಅವರು ಕೊಟ್ಟಿದ್ದಾರೆ ಚಂದನ್ ಶೆಟ್ಟಿ ಅವರಿಗೆ. ಐ ವಿಶ್ ಆಲ್ ದ ಬೆಸ್ಟ್ ಟು ಚಂದನ್ ಶೆಟ್ಟಿ. ಅವರ ಡೆಡಿಕೇಶನ್, ಅವರ ವರ್ಕ್ ಮಾಡಿದ್ದೀನಿ 15 ದಿನ. ಹಿಸ್ ಕಮಿಟ್ಮೆಂಟ್ ಟುವರ್ಡ್ಸ್ ವರ್ಕ್ ಇಸ್ ಎಕ್ಸ್ಟ್ರಾರ್ಡಿನರಿ. ದಟ್ಸ್ ಚಂದನ್ ಶೆಟ್ಟಿ. ಸೊ ಚಂದನ್ ಶೆಟ್ಟಿಗೆ ಒಂದು ಪ್ಲೇಸ್ ಸಿಕ್ತು, ಒಂದು ಜಾಗ ಬೇಕಾಗಿತ್ತು ಒಂದು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಹೀರೋ ಲಿಸ್ಟಲ್ಲಿ. 1 to 4 ನೀವು ತಗೊಂಡಾಗ ಬರೀ ದೇ ಆರ್ ಆಲ್ ವೆರಿ ಬಿಸಿ. ವರ್ಷಕ್ಕೆ 2 ಮೂವಿ. ಆಮೇಲೆ ನೀವು ಐ ಡೋಂಟ್ ಕಾಲ್ ದೆಮ್ ಬಿ ಹೀರೋಸ್ ಅಂತ, ಸೆಕೆಂಡ್ ಲೆವೆಲ್ ಹೀರೋಸ್ ಅಂತ ನಾವೇನು ಕರಿತೀವಿ. ಅಲ್ಲಿ ಒಂದು ವ್ಯಾಕ್ಯೂಮ್ ಆಗಿತ್ತು. ಆ ವ್ಯಾಕ್ಯೂಮ್ಗೆ ಜಾಗ ತುಂಬಲಿಕ್ಕೆ ಇವತ್ತು ಚಂದನ್ ಶೆಟ್ಟಿ ಅವರ ಒಂದು ವಿಸಿಟಿಂಗ್ ಕಾರ್ಡ್ ರೆಡಿ ಆಗಿದೆ. ಆ ವಿಸಿಟಿಂಗ್ ಕಾರ್ಡೇ ವಿದ್ಯಾರ್ಥಿನಿ. ದಿಸ್ ವಿಸಿಟಿಂಗ್ ಕಾರ್ಡ್ ವಿಲ್ ಟೇಕ್ ಚಂದನ್ ಶೆಟ್ಟಿ ಇನ್ ಅ ಲಾಂಗ್ ವೇ. ಇನ್ನು 10-15 ವರ್ಷ ಅವರನ್ನೇ ಸಂಗೀತ ಆಗಿರ್ಬೋದು, ಹೀರೋ ಆಗಿರ್ಬೋದು, ಸೋಲೋ ಹೀರೋ ಆಗಿರ್ಬೋದು, ಅದು ಅವರಿಗೆ ಇದಾಗುತ್ತೆ. ಅರುಣ್ ಅವ್ರ ಜೊತೆಗೆ ವರ್ಕ್ ಮಾಡಿದಾಗ ಪ್ರತಿ ಸಲ ನಾನು ಕೇಳಿದಾಗ
ಯಾರಾದರೂ ಸ್ಯಾಟಲೈಟ್ ತೊಗೊಂಡ್ರ OTT ತೊಗೊಂಡ್ರ ಅಂದರೆ ಇಲ್ಲ, ಸೇಮ್ ಅರವಿಂದ್ ಹೇಳಿದ ಮಾತನ್ನೇ ಹೇಳಿದ್ರು. ಬಟ್ ಈಗ ನಿಮ್ಗೊಂದು ವಿಷಯ ಕೊಡ್ತಾ ಇದ್ದೀನಿ, ಬಿಸ್ನೆಸ್ ಥಿಂಗ್. ದಿ OTT ಮತ್ತು TV ಸೇಲ್ ಇಸ್ ಲಿಂಕ್ ಟು ಥಿಯೇಟರ್. ದಟ್ ಇಸ್ ದ ರೂಲ್. ಆಲ್ ದ TV ಹೆಡ್ಸ್, ಕರ್ನಾಟಕದ TV ಹೆಡ್ಸ್ ಆಗಿರ್ಬೋದು, ಆಲ್ ಇಂಡಿಯಾ TV ಹೆಡ್ಸ್ ಏನು ಡಿಸಿಷನ್ ತಗೊಂಡಿದ್ದಾರೆ ಈಗ ಅಂದರೆ, ನಿಮ್ಮ ಥಿಯೇಟರಿನ ಕಲೆಕ್ಷನ್ ಆಧಾರಿತ ಮೇಲೆ ನಿಮ್ಮ ಸ್ಯಾಟಲೈಟ್ ಮತ್ತು OTT ದುಡ್ಡನ್ನು ಕೊಡ್ತೇವೆ. ಮುಂಚೆ ನೀವು ಬರೇ ಕೇವಲ OTTಗೆ ಸ್ಯಾಟಲೈಟ್ಗೆ ಪಿಕ್ಚರ್ ಮಾಡೋದಿದ್ರೆ ನಮ್ಮ ಹತ್ರ ಬರಬೇಡಿ. ನೀವು ಅಲ್ಲಿ ದುಡ್ಡಿಸ್ಕೊಂಡು ನೀವು ಥಿಯೇಟರ್ಗೆ ಹೆಚ್ಚು ಮಾನ್ಯತೆ ಕೊಡಲಿಲ್ಲ ಅಂದರೆ ಅದು ಆಗೋದಿಲ್ಲ ಅಂತ ಹೇಳಿ 2024 ಭಾರತದ ಶ್ರೇಷ್ಠ ಸ್ಯಾಟಲೈಟ್ ಟಿವಿಗಳು ಹೆಡ್ಗಳು ಡಿಸಿಷನ್ ಮಾಡಿರೋದು, ಇಟ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನೇಟ್ ಟು ಯುವರ್ ಥಿಯೇಟರ್ ಕಲೆಕ್ಷನ್. ಇದನ್ನ ನೀವು ಮಾಡ್ಕೋಬೇಕು. ಪ್ರತಿಯೊಂದು ನಿರ್ಮಾಪಕ, ಪ್ರತಿಯೊಂದು ಡಿಸ್ಟ್ರಿಬ್ಯೂಟರ್, ಪ್ರತಿಯೊಂದು ಡೈರೆಕ್ಟ್ರು ನನಗೆ ಸ್ಯಾಟಲೈಟ್ ಇಷ್ಟು ಬಂದ್ಬಿಡುತ್ತೆ, ನನ್ನ ಪ್ರೊಡ್ಯೂಸರ್ನ ಸೇಫ್ ಮಾಡ್ತೀನಿ ಅನ್ನೋ ಈ ಡೈಲಾಗ್ ಇದೆಯಲ್ಲ, ಅದನ್ನ ಫಸ್ಟ್ ತೆಗಿಬೇಕು. ನಿಮ್ಮ ಮೊದಲನೆಯ ದುಡಿಮೆ ಥಿಯೇಟರ್ ಹಾಕಬೇಕು. ಸ್ಯಾಟಲೈಟ್ ಇಸ್ ಆಲ್ ಬೋನಸ್ ಟು ದಿ ಪ್ರೊಡ್ಯೂಸರ್. ಅನೇಕ ಬಾರಿ ಸ್ಯಾಟಲೈಟ್ ಬರೋ ದುಡ್ಡನ್ನ ಹೀರೋ ರೆಮ್ಯುನರೇಷನ್ ಅಂತ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ ಹಿಂದಿಯಲ್ಲಿ, ಕನ್ನಡದಲ್ಲಿ. ಅದನ್ನ ಈಗ ಸ್ಟಾಪ್ ಮಾಡಿದ್ದಾರೆ. ಥಿಯೇಟರ್ ಕಲೆಕ್ಷನ್ಗೆ ಇದು 2024 ದೊಡ್ಡ ದೊಡ್ಡ ಚಾನಲಿನ ಮರ್ಜರ್ಸ್ ಆಗಿರ್ತಕ್ಕಂಥ ನಮ್ಮ ಸ್ನೇಹಿತರು ಎಲ್ಲ ಕಾರ್ಪೊರೇಟ್ ಅಲ್ಲಿ ಕೂತ್ಕೊಂಡಿರೋರು ನೀವು ನೋಡ್ತಾ ಇರ್ಬೋದು. ಸತತವಾಗಿ 1.5 ವರ್ಷದಿಂದ ಜಿ ಆಗಿರ್ಬೋದು, ಹಾಟ್ಸ್ಟಾರ್ ಆಗಿರ್ಬೋದು, ಕಲರ್ಸ್ ಆಗಿರ್ಬೋದು, ಸನ್ ಆಗಿರ್ಬೋದು, ಯಾವುದೇ ಚಿತ್ರಗಳನ್ನ ಯಾಕೆ ತಗೊಂತಾ ಇಲ್ಲ ಅಂದ್ರೆ ಅವ್ರದೇ ಒಂದು ಗುಂಪುಗಾರಿಕೆ ಮಾಡಿ ಒಂದು ಸಂಘ ಮಾಡಿಕೊಂಡು ಇದು ಥಿಯೇಟರ್ ಕಲೆಕ್ಷನ್ಗೆ ಲಿಂಕ್ ಆಗ್ಬೇಕು. ಇಲ್ಲ ಅಂದ್ರೆ ಕೇವಲ ಸ್ಯಾಟಲೈಟ್ ಅಲ್ಲಿ ನಮ್ಮ ಹತ್ರ ಕೋಟ್ಯಾಂತರ ರೂಪಾಯಿ ತಗೊಂಡು ಥಿಯೇಟರ್ ಅಲ್ಲಿ ಫ್ಲಾಪ್ ಆದ್ರೆ ಟಿವಿಯಲ್ಲೂ ನೋಡೋದಿಲ್ಲ ಅನ್ನೋ ಒಂದು ಪದ್ಧತಿ ಇದೆ. ಸೊ ಥಿಯೇಟರ್ ಅಲ್ಲಿ ಬಂದ್ರೆ ಇನ್ಮೇಲೆ OTT ಬರುತ್ತೆ, ಥಿಯೇಟರ್ ಅಲ್ಲಿ ಹಿಟ್ಟಾದ್ರೆ ಇನ್ಮೇಲೆ ಸ್ಯಾಟಲೈಟ್ ಬರುತ್ತೆ ಅನ್ನೋದನ್ನ ಕನ್ನಡದ ಜನತೆ ಮಾಧ್ಯಮದ ಮುಖಾಂತರ ತಿಳಿಸ್ಬೇಕು. ಇದು ಒಂದು ಇಂಪಾರ್ಟೆಂಟ್ ಬಿಸ್ನೆಸ್ ಸ್ಟೆಪ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಸೊ ಹೀಗಿರ್ಬೇಕಾದ್ರೆ ನಾವು ಹೆಚ್ಚು ಪ್ರಾಶಸ್ತ್ಯವನ್ನ ಅರುಣ್ ಅಮುಕ್ತಾ ಅವರು, ನಮ್ಮ ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಥಿಯೇಟರ್ಗೆ ಹೆಚ್ಚು ಕರ್ನಾಟಕದ 37 ಜಿಲ್ಲೆಗಳಲ್ಲಿ ಥಿಯೇಟರ್ಗಳನ್ನು ಹುಡುಕಿ, ಕಾಲೇಜ್ ಸ್ಟಾರ್ಟ್ ಆಗಿರ್ಬೇಕಾದ್ರೆ ಈಗಿನ ಟೈಮಲ್ಲಿ ವಿದ್ಯಾರ್ಥಿನಿಯನ್ನು ಹೇಗೆ ಬಿಡುಗಡೆ ಮಾಡಬೇಕು ಅಂತ ಬ್ಲೂ ಪ್ರಿಂಟ್ ಹಾಕಿರ್ತಕ್ಕಂಥ ಅರುಣ್ ಅಮುಕ್ತಾ ಅವರಿಗೆ ನನ್ನ ಅಭಿನಂದನೆಗಳು. ನೀವು ಥಿಯೇಟರ್ ಲಿಸ್ಟ್ ಅನ್ನು ನೋಡಿದಾಗ ಯಾವ ಜಿಲ್ಲೆಯನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಅರುಣ್ ಅವರಿಗೆ ಅದು ಒಂದು ಬಿಸ್ನೆಸ್ ಸೆನ್ಸ್ ಇದೆ. ಯಾವ ಕಾಲೇಜ್ ಇದೆ, ಎಲ್ಲಿ ಕಾಲೇಜ್ ಹೋಗಿದೆ, ಕಾಲೇಜ್ ಮಣಿಪಾಲಲ್ಲಿ, ಉಡುಪಿಯಲ್ಲಿ, ಮಂಗಳೂರಲ್ಲಿ ಎಲ್ಲಿ ಕನ್ನಡ ಪಿಕ್ಚರ್ನ ಸೆಕೆಂಡ್ ವೀಕ್ ಮಾಡಬೇಕಾಗಿತ್ತು ಒಂದೊಂದು ಡೇಟ್ ಹಾಕ್ತಿರೋಲ್ಲೆಲ್ಲ ಜಾಸ್ತಿ ಮಾಡಿದ್ದಾರೆ. ಬೆಳಗಾಂ ಅಂತ ಊರು, ಹುಬ್ಳಿ ಅಂತ ಊರಲ್ಲೆಲ್ಲ ಮಾಡಿದ್ದಾರೆ. ಸೊ ಥಿಯೇಟರ್ ಅಲ್ಲಿ ಬಂದ್ರೇನೆ ನಿಮ್ಮ ಪಿಕ್ಚರು ಕಾಸಿನ ಕಜ್ಜಾಯ, ಸ್ಯಾಟಲೈಟ್ ಸಿಗೋದು, OTT ಸಿಗೋದು. ಇದು ಇವತ್ತಿನ ನನ್ನ ಒಂದು ಇದು. ನೀವು ಇಷ್ಟು ಪಬ್ಲಿಸಿಟಿ ಕೊಟ್ಟು ಈ ಪಿಕ್ಚರಿನ ಪೋಷಕ ನಟರನ್ನ ಪ್ರತಿ ಸಲ ನಮ್ಮನ್ನ ಹೆಸರು ಬರೆದು ಈ ಪಿಕ್ಚರಿಂದ ನಮಗೂ 2-3 ಅವಕಾಶ ಸಿಕ್ಕಿದೆ. ಅದೇ ತರದ ಇನ್ಸ್ಪೆಕ್ಟರ್ ಪಾತ್ರನೇ ಸಿಕ್ಕಿದೆ. ಥ್ಯಾಂಕ್ಸ್ ಟು ಅರುಣ್ ಅಮುಕ್ತಾ ಫಾರ್ ನಮ್ಮನ್ನ ಬಿಸಿ ಕಲಾವಿದರಾಗಿ ಮಾಡ್ತೀವಿ ಅಂತ ಹೇಳಿದ್ರು, ಅದು ಹಾಗೆ ಆಗಿದೆ. ಸೊ ಇವರ ಒಂದು ಹಾರೈಕೆಯಿಂದ ಇವತ್ತು ನಾವು ಒಂದು ಬಿಸಿ ಕಲಾವಿದರಾಗೋ ಒಂದು ಹಾದಿಯಲ್ಲಿದ್ದೀವಿ. ಹೊಸ ಪೊಲೀಸರು ಇದು ಅಫಿಷಿಯಲ್ ಆಗಿದೆ. ಇದು ಐ ಆಮ್ ಆನ್ ರೆಕಾರ್ಡ್. ಐ ವಾಂಟ್ ಟು ಮೇಕ್ ಇಟ್ ಆನ್ ರೆಕಾರ್ಡ್. ದಿ ಟಾಪ್ ಬಿಸ್ನೆಸ್ ಹೌಸಸ್ ಅಕ್ರಾಸ್ ಇಂಡಿಯಾ, all the satellite channels have made it an association ಮಾಡಿಕೊಂಡು ನಮ್ಮ ಕೈಯಿಂದ ಪ್ರೊಡ್ಯೂಸರ್ಸ್ಗೆ ದುಡ್ಡು ಹೋಗ್ತಾ ಇದೆ ಸ್ಯಾಟಲೈಟ್ ಇಂದ. ಇಟ್ ಇಸ್ ಲಿಂಕ್ಡ್ ಟು ಥಿಯೇಟರ್ ಕಲೆಕ್ಷನ್. ಅದು ಹೇಗೆ ಅಂದ್ರೆ ಒಂದು 100 ರೂಪಾಯಿ ಪಿಕ್ಚರ್ ಅನ್ನ ತಗೊಂಡಿದ್ರೆ ಸ್ಯಾಟಲೈಟ್ 25 ರೂಪಾಯಿ ಮಾತ್ರ ಕೊಟ್ಟಿರ್ತಾರೆ. ಸ್ಯಾಟಲೈಟ್ ಟಿವಿ ಥಿಯೇಟರ್ ಕಲೆಕ್ಷನ್ 50 days ಆದ್ರೆ ಮಿಕ್ಕಿದ ಅಮೌಂಟ್ ಹೋಗುತ್ತೆ. ಆಗಿಲ್ಲ ಅಂದ್ರೆ 25 ರೂಪಾಯಿಗೆ ನಿಲ್ಲಿಸ್ತಾರೆ. ಇದು ಒಂದು ಅಗ್ರಿಮೆಂಟ್ ಫಾರ್ಮುಲಾ. ಐ ಕ್ಯಾನ್ ಗಿವ್ ಇನ್ ಮೋರ್ ಡೀಟೇಲ್ ಹೇಗೆ ದೊಡ್ಡ OTTಗಳು, ದೊಡ್ಡ ಸ್ಯಾಟಲೈಟ್ ಅವರು ಲಿಂಕ್ ಮಾಡಿದ್ರು. ಇದು ನಮಗೆ ಒಂದು ಪಾಠ. ಇದೆಲ್ಲ ಫಿಲ್ಮ್ ಚೇಂಬರ್ ಅವ್ರು ಬಂದು ನಿಮ್ಗೆ ಹೇಳ್ಬೇಕಾಗಿತ್ತು. ಆದ್ರೆ ಫಿಲ್ಮ್ ಚೇಂಬರ್ ಅದು ಅಗ್ರಿಮೆಂಟ್ ಸ್ಟೇಟ್ಮೆಂಟ್ ಅಂತಲ್ಲ, ಬಿಸ್ನೆಸ್ ರೂಲ್ಸ್ ಅನ್ನ ಅದು ನಾನು ಇದನ್ನೇನೋ ಒಂದು ಸೆನ್ಸೇಷನಲೈಸ್ ಮಾಡ್ಬೇಕು ಅನ್ನೋದಲ್ಲ. ಸ್ಟಾರ್ A ಗ್ರೇಡ್ ಸ್ಟಾರ್ ಪಿಕ್ಚರ್ಗೆ ಅನ್ವಯಿಸೋದಿದು ಮೊದಲನೇದಾಗಿ. ಓಕೆ, ಸಾರಿ ಟೆಕ್ನಿಕಲಿ ಗೊತ್ತಿರುತ್ತೆ. ಅಲ್ಲ ಅಡ್ವಾನ್ಸ್ ಎಫೆಕ್ಟ್ ಆಗೋ ಚಾನ್ಸಸ್ ಇದೆ. ಈಗ ನೀವು ಏನು ಇದು ತಗೊಂಡಿದ್ದಾರೆ, ಯಾಕೆಂದ್ರೆ 300 ಚಿತ್ರಗಳು ರಿಲೀಸ್ ಆದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅದರಲ್ಲಿ 275 ಫಿಲ್ಮ್ಸು ಕಲೆಕ್ಷನ್ ಆಗಿರಲ್ಲ ಥಿಯೇಟ್ರಲ್ಲಿ.
25 ಚಿತ್ರಗಳು ಅವರೇಜ್ ಕಲೆಕ್ಷನ್ ಆಗಿ ಕೆಲವೊಂದು 1000 crores ಮಾಡುತ್ತೆ, 700 crores ಮಾಡುತ್ತೆ. ಬಟ್ ಆ 275 ಚಿತ್ರಗಳ ಗತಿ ಏನು? ಅವಾಗ ಆನ್ಲೈನ್ ನಿಮಗೆ ಸ್ಯಾಟಲೈಟ್ ಅವರು ತಗೊಳ್ಳಲ್ಲ, ಈ ಕಡೆಗೆ ಬೇರೆ ಯಾವ ಥರದಲ್ಲೂ ಅವಕಾಶ ಇರಲ್ಲ. ಅಂದರೆ ಇದು ನಡೀತಾ ಇರೋದು ಸುಮಾರು ವರ್ಷಗಳಿಂದ ನಡೀತಾನೆ ಬಂದಿರೋದು. ನೀವೇನೇ ರೂಲ್ ಮಾಡಿದ್ರು ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಎಷ್ಟು ಮಟ್ಟಿಗೆ ನಾವು ಸಕ್ಸಸ್ ಆಗ್ತೀವಿ ಅಂತ ಅನ್ನೋದು ನನ್ನ ಡೌಟ್ ಅಷ್ಟೇ. ಸಂಬಂಧಪಟ್ಟಿಲ್ಲ ಈ ಒಂದು ಇದಕ್ಕೆ, ಆದರೂ ಅವ್ರು ಹೇಳಿದ್ದಕ್ಕೆ ನನ್ನ ಮನಸ್ಸಿನಲ್ಲಿರೋದನ್ನ ಹೇಳಿದ್ದೀನಿ. ನಾನು ಯಾವುದೋ ಒಂದು ಟಿವಿ ಸಂವಾದ ಕೂತಿಲ್ಲ, ಮಾರ್ಕೆಟಿನ ಇನ್ಸೈಟ್ ಅನ್ನ ನಾವು ಅರುಣ್ ಪ್ರತಿ ಸಲ ಯಾವುದಾದ್ರು ಬಾಂಬೆ ಇಂಟರ್ಮೀಡಿಯೇಟ್ರಿಗೆ ಫೋನ್ ಮಾಡಿ ಝೀಗಾಗಿರ್ಬೋದು, ಯಾವುದಾದ್ರು ಚಾನಲ್ಗಾಗಿರ್ಬೋದು, ಕಲರ್ಸ್ಗಾಗಿರ್ಬೋದು ಮಾತಾಡಿದಾಗ ನಮಗೆ ಬಂದ ಸ್ಪಂದನೆ ಹೆಚ್ಚಾಗಿ ನನಗೆ ಬಂದಿದ್ದು, ನಾನೇ ಅರುಣ್ ಇಸ್ ದಿ ಕ್ಯಾಪ್ಟನ್, ನಾವು ಬರೀ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ, ಇವ್ರು ಮೀಟ್ ಮಾಡಿ ಅಂತ ಹೇಳಿ. ಸೊ ಬಿಸ್ನೆಸ್ ಹೆಡ್ಸ್ ಎಲ್ಲರೂ ಏನು CEO ಇದು ಎಸ್ಪೆಷಲಿ ಎ ಗ್ರೇಡ್ ಸಿನಿಮಾಗಳಾಗಿರ್ತಕ್ಕಂಥ ಫೇಲಿಯರಿನ ಒಂದು ಈಕ್ವಲೆಂಟ್ ಆಗಿ ಇನ್ವೆಸ್ಟ್ಲಿ ಪ್ರಪೋರ್ಷನೇಟ್ ಇನ್ಕಮ್ಗೆ ನಾವು ಕೊಡಬೇಕು. ದೇರ್ ಇಸ್ ನೋ ಫಿಕ್ಸೆಡ್ ಕಾಸ್ಟ್ ಫಾರ್ ಸ್ಯಾಟಲೈಟ್. 100 ಕೋಟಿ ಹಿಂದಿ ಪಿಕ್ಚರ್ಗೆ ಸ್ಯಾಟಲೈಟ್ ಅವ್ರು ತಗೊಂಡ್ರು ಅನ್ನೋ ನ್ಯೂಸು ಸುಳ್ಳು. ಈ ಸ್ಯಾಟಲೈಟು 5 ಕೋಟಿ ಕೊಟ್ಟು ತಗೊಂಡ್ರು ಅನ್ನೋದು ಇನ್ಮೇಲಿಂದ ಸುಳ್ಳು, 2024 ಸುಳ್ಳು. ಇದು ಕನೆಕ್ಟೆಡ್ ಟು ಫಿಲ್ಮ್, ನಿಮ್ಮ ಥಿಯೇಟರ್ ಸೇಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. PVR, ಐಎನಾಕ್ಸ್, ಮಲ್ಟಿಪ್ಲೆಕ್ಸಿನ ಡೇಟಾ ಇಂಡಿಕೇಟರ್ ಮೇಲೆ ನಿಮ್ಮ ಸ್ಯಾಟಲೈಟ್ OTT ಕರೆಕ್ಟ್ ಆಗುತ್ತೆ. ಇದು ಇನ್ನೊಂದು ಚರ್ಚೆ ಇದೆ. ಇವತ್ತು ನಾವು ವಿದ್ಯಾರ್ಥಿನಿಯರು ಮಾಡಿರ್ತಕ್ಕಂಥ 140 ಚಿತ್ರ ಬಗ್ಗೆ ಹೆಚ್ಚು ಮತ್ತೆ ಇದು ನನ್ನ ಪ್ರಕಾರ ಇದು April 1, 2024 ಆಗಿದೆ. ಬಟ್ ಇದು ಜನವರಿಯಲ್ಲಿ ಆಗಿತ್ತು. ಯಾವಾಗ ಸೋನಿ ಮತ್ತೆ ಝೀ ಅವರ ಮರ್ಜರ್ ಸ್ಟಾಲ್ ಆಯ್ತಲ್ಲ, ದ ಡಿಸ್ಕಷನ್ ಅಕ್ರಾಸ್ ಇಂಡಿಯನ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ವಾಸ್ ಇದೇ ಸಬ್ಜೆಕ್ಟ್. ಇದು ನೀವು ಯಾವುದೇ ಒಂದು ಫಿಲ್ಮ್ ಬಿಸ್ನೆಸ್ ಡಿಸ್ಕಷನ್ ಹೋಗಿ ಮರ್ಜರು ಮತ್ತು ಈ ಸ್ಯಾಟಲೈಟಿನ ಡಿಸ್ಕಷನ್ ಆಗ್ತಾ ಇತ್ತು. ಅದು ಇವತ್ತು ನಾನು ದಿಸ್ ನಾಟ್ ಅನ್ ಒಕೇಶನ್ ಟು ಸ್ಪೀಕ್ ಆನ್ ದ್ಯಾಟ್, ಇಟ್ಸ್ ಬಿಸ್ನೆಸ್ ಒಕೇಶನ್. ಇವತ್ತು ನನ್ನ ಒಂದು ಏನು ಅಂದರೆ, ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಎ ಗ್ರೇಡ್ ಸ್ಟಾರ್ ಆದಮೇಲೆ ಅದು ಸೆಕೆಂಡ್ ಲೆವೆಲ್ ಸ್ಟಾರ್ಸ್ ಅಲ್ಲಿ ಒಂದು ವ್ಯಾಕ್ಯೂಮ್ ಅನ್ನ ಇವತ್ತು ಆ ಶೂಸ್ ಅನ್ನ ಆ ಪ್ಲೇಸ್ ಅನ್ನ ಚಂದನ್ ಶೆಟ್ಟಿ ಅವರು ತಗೊಂಡಿದ್ದಾರೆ. ಅವ್ರು ಇನ್ನೊಂದು 10-15 ವರ್ಷ ಖಂಡಿತವಾಗಿ ಒಂದು ಸ್ಟಾರ್ ಆಗಿ ಕನ್ನಡದ ಜನತೆಯನ್ನು ಮನರಂಜಿಸ್ತಾರೆ. ಇದು ನನ್ನ ಸ್ಟೇಟ್ಮೆಂಟ್. ಥ್ಯಾಂಕ್ ಯು. ಇದರಲ್ಲಿ ನಾನು ಕ್ಲಾರಿಫೈ ಮಾಡ್ತೀನಿ ಸರ್ ಆ ವಿಚಾರ. ಇಲ್ಲ ಅದು ನನ್ನ ವಿಚಾರವಾಗಿ ಮಾತಾಡೋದ್ರಿಂದ ಬಿಕಾಸ್ ಆಫ್ ಅಸೋಸಿಯೇಷನ್ ಆಗಿ ನಾನು ಕ್ಲಾರಿಫೈ ಮಾಡ್ತೀನಿ. ಓಕೆ, ನಾನು ವಿದ್ಯಾರ್ಥಿ ಪರವಾಗಿ ನಾನು ಮಾತಾಡ್ತೀನಿ ಸರ್. ಬಿಸ್ನೆಸ್ಸಿಗೆ ನಾನು ಹೆಲ್ಪು ಅವ್ರನ್ನ ಕೇಳಿದ್ದೀನಿ, ನನಗೆ ಅವ್ರು ಇಂಡೈರೆಕ್ಟ್ಲಿ ಮಾಡಿದ್ದಾರೆ. ನಾನು ಚಾನಲ್ ಮುಂಬೈ CEO ಇಟ್ಕೊಂಡು ನಾವು ಮೀಟ್ ಮಾಡಿದ್ದೀನಿ, ಬ್ಯಾಂಗ್ಳೂರಿನ ಮೀಟ್ ಮಾಡಿದ್ದೀನಿ. ಓನ್ಲಿ ಒನ್ ವರ್ಡ್ ಸರ್, ಥಿಯೇಟ್ರಲ್ಲಿ ಸಿನಿಮಾ ವರ್ಕ್ ಆದರೆ ಬನ್ನಿ, ಅದರ್ವೈಸ್ ಬರಬೇಡಿ ಅಂತ ಕ್ಲಾರಿಟಿಯಾಗಿ ಹೇಳಿದ್ದಾರೆ. ಇದು ನಾನು ವಿದ್ಯಾರ್ಥಿ ರೆಪ್ರೆಸೆಂಟ್ ಮಾಡಿರೋ ಡೈರೆಕ್ಟರು, ನಾನು ಅವ್ರ ಚೇಂಬರಲ್ಲಿ ಕೂತಿದ್ದೀನಿ, ಫೋನ್ ಕನ್ವರ್ಸೇಷನ್ ಮಾಡಿದ್ದೀನಿ. ಹಾಗಾಗಿ ಇದು ಕ್ಲಿಯರ್, ಇದರಲ್ಲಿ ಯಾವುದೂ ಡೌಟ್ ಇಲ್ಲ ಸರ್. ನಾನು ನನ್ನ ವಿಷಯ ಹಚ್ಚಿ ಮಾತಾಡ್ತೇನೆ. ನಾನು ನನ್ನ ವಿದ್ಯಾರ್ಥಿ ವಿಚಾರವಾಗಿ ಮಾತ್ರ ಹೇಳ್ತಾ ಇದ್ದೀನಿ. ಎಸ್ ಸರ್, ನಾನು ಆ ಸ್ಟೇಟ್ಮೆಂಟ್ ಕ್ಲಿಯರ್ ಮಾಡ್ತಿದ್ದೀನಿ. ಹಂಗಾಗಿ ಸೊ ಇದೇನು ಅಂದರೆ ಇವಾಗ ನಮಗಿರೋ ಸವಾಲು ಏನು ಅಂತ ಹೇಳಿದ್ರೆ, OTT ಆಗಿರ್ಬೋದು, ಸ್ಯಾಟಲೈಟ್ ಆಗಿರೋದು, ಯಾವುದೇ ಬಿಸ್ನೆಸ್ಸು ಥಿಯೇಟ್ರಲ್ಲಿ ರನ್ ಆದರೆ ಮಾತ್ರನೇ ಕನೆಕ್ಟಿವಿಟಿ ಇರುತ್ತೆ, ಅದರ್ವೈಸ್ ಡೋರ್ ಕ್ಲೋಸ್ ಆಗುತ್ತೆ. ಹಾಗಾಗಿ ನಿಮ್ಮ ಮುಖಾಂತರ ಏನು ಕೇಳ್ಕೊಂಡೆ, ದಯವಿಟ್ಟು ಥಿಯೇಟ್ರಿಗೆ ನಾಳೆ ಹೋಗೋಣ ನಾಡಿಗೆ ಹೋಗೋಣ ಅನ್ನೋ ಪರಿಸ್ಥಿತಿ ಇಲ್ಲ. ಇವಾಗ ಹೋಗಲೇಬೇಕು. ಫಸ್ಟ್ ಡೇ ಹೋದ್ರೇ ಸಿನಿಮಾ ಉಳ್ಕೊಳಕ್ಕೆ ಸಾಧ್ಯ. ನೀವು ಚೆನ್ನಾಗಿ ರಿವ್ಯೂಸ್ ಬಂದರೆ ಅಥವಾ ಆಡಿಯನ್ಸ್ ಹೋದ್ರೇ ಎಲ್ಲ ಬಿಸ್ನೆಸ್ ಓಪನ್ ಆಗುತ್ತೆ, ಇಲ್ಲಾಂದರೆ ಎಲ್ಲ ಬಿಸ್ನೆಸ್ಸು ಅಲ್ಲಿಂದ ಎಂಡಿಂಗ್ ಶುರು ಆಗುತ್ತೆ. ಹಾಗಾಗಿ ನಾವೆಲ್ಲರೂ ಏನಂದರೆ ಈ ವಿಷಯನ ಎಕನಾಮಿಕ್ ಟೈಮ್ಸ್ ಫೆಬ್ರವರಿ ಒಂದು ದಿನಪತ್ರಿಕೆಯಲ್ಲಿ ಬಂದಿದೆ, ಸೆಂಟ್ರಲ್ ಪೇಜಲ್ಲಿ ಅದನ್ನು ಆರ್ಟಿಕಲ್ ಅನ್ನು ಬೇಕಾದ್ರೆ ಶೇರ್ ಮಾಡ್ತೀನಿ. ಎಕನಾಮಿಕ್ ಟೈಮ್ಸಿನ ಒಂದು ಪೇಜಲ್ಲಿ ಎಂಟರ್ಟೈನ್ಮೆಂಟ್ ಸೆಗ್ಮೆಂಟಲ್ಲಿ ಬಿಸ್ನೆಸ್ ಲಿಂಕ್ ಟು ಥಿಯೇಟರ್ ಫಾರ್ ಸ್ಯಾಟಲೈಟ್ ಆ್ಯಂಡ್ OTT ಅನ್ನೋದೊಂದು ಆರ್ಟಿಕಲ್ ಇದೆ. ಅದು ಒಂದು 400 ವರ್ಡ್ಸ್ ಆರ್ಟಿಕಲ್, ಅದನ್ನು ಶೇರ್ ಮಾಡ್ತೀನಿ. ಪ್ರಾಬಬ್ಲಿ ನಮ್ಮ ಮಾಧ್ಯಮದ ಮಿತ್ರರಿಗೆ ಮಿಸ್ ಆಗಿರ್ಬೋದು, ಬಟ್ ಇದು ಕಡು ಸತ್ಯ. ಇದನ್ನೇ ಮುಂದೆ ನಾವು ಜೀವನ ಮಾಡಬೇಕು. ಹೀಗೆ Thank you so much. Thank you, sir. Thank you very much. I wish Chandan, Amar, Vivan, Mansi, and where's the other girl? Bhavna, she's not come here. All the best. They are the real stars. Avara shrama, avara ಒಂದು ಇದೆಯಲ್ಲ ಡಿಸಿಪ್ಲಿನ್ ಈ ಮೂವಿಯಲ್ಲಿ ಎದ್ದು ಕಾಣುತ್ತೆ. ಐ ವಿಶ್ ದಮ್ ಆಲ್ ದ ಬೆಸ್ಟ್. ಆ್ಯಂಡ್ ವಿ ಹ್ಯಾವ್ ಸಪೋರ್ಟಿಂಗ್ ಆಕ್ಟರ್ಸ್ ಲೈಕ್ ಸುನಿಲ್ ಪುರಾಣಿಕ್, ಹೂಸ್ ಮೈ ವೆರಿ ಡಿಯರ್ ಫ್ರೆಂಡ್, ನಮ್ಮ ವೆರಿ ಆತ್ಮೀಯ ಗೆಳೆಯರು. ಒಂದು 25 ವರ್ಷದಿಂದ ಫ್ರೆಂಡು, ಒಂದೇ ಅಪಾರ್ಟ್ಮೆಂಟಲ್ಲಿ ಇದ್ವಿ, ಈಗ ಅವ್ರ ಅಪಾರ್ಟ್ಮೆಂಟ್ ಚೇಂಜ್ ಮಾಡಿದ್ದಾರೆ.
ನಮ್ಮ ಅರವಿಂದ್ ಅವರು. ಸೊ ನನಗೆ ಒಂದು ಈ ಅವಕಾಶ ಮಾಡಿಕೊಟ್ಟ ಅರುಣ್ ಅವ್ರಿಗೂ ಮತ್ತು ನಮ್ಮ ಪ್ರೊಡ್ಯೂಸರ್ ಅವ್ರಿಗೆ ಅನಂತ ನಮಸ್ಕಾರಗಳು. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ಯು ಎಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ ಮೇಡಮ್ OMG ಕಂಪ್ನಿ ಮೇಡಮ್ ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು. ಹಾಗೆ ನಮ್ಮ ನಿರ್ಮಾಪಕರು, ಹಾಗೆ ಪಾರ್ಟಿ ಸ್ಟಾರ್ ಮತ್ತು ದುಬೈಲಿರೋ ಪ್ರಕಾರ ಆ್ಯಕ್ಟಿಂಗ್ ಕ್ರಿಮಿ ಸ್ಟೇಜ್ ಮೇಲೆ ಬರಬೇಕು. ಸೊ ಅಲ್ಲಿ ಅನುಭವಗಳನ್ನ ತಾವು ನಮ್ಮ ಮಾಧ್ಯಮ ಮಿತ್ರರಿಗೆ ಶೇರ್ ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಮಾಧ್ಯಮದವರಿಗೆ, ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ, ಇಲ್ಲಿರೋ ಎಲ್ಲರಿಗೂ ನಮ್ಮ OMG ಕಡೆಯಿಂದ ನಮಸ್ಕಾರ. ಆ್ಯಕ್ಚುಲಿ ನಾನು ದುಬೈಗೆ ಹೋಗಿರಲಿಲ್ಲ, ನಾನು ಇಲ್ಲೇ ಇದ್ದೆ, ಬಿಸ್ನೆಸ್ ಮೀಟಿಂಗ್ ಇತ್ತು ದುಬೈಯಲ್ಲಿ. ಇವತ್ತು 3 days ಆಯಿತು. ಇವತ್ತು ಎಲ್ಲ ಗ್ರೂಪಲ್ಲೂ ಈ ಮೂವಿ ಬಗ್ಗೆನೇ ಮಾತಾಡ್ತಿದ್ದಾರೆ. ಒಂದು ಒಳ್ಳೆ ಮೆಸೇಜ್ ಇರೋ, ಈಗಿನ ಜನ್ರೇಷನ್ಗೆ ಒಳ್ಳೆ ಮೆಸೇಜ್ ಇರೋ ಮೂವಿನ ನಿಮ್ಮ ಬ್ಯಾನರಲ್ಲಿ ರಿಲೀಸ್ ಮಾಡಿದ್ದಕ್ಕೆ ಎಲ್ಲರೂ ನಮ್ಮ ಬ್ಯಾನರ್ಗೆ ಈ ಮೂವಿ ಬಗ್ಗೆ ಎಲ್ಲರೂ ಹೇಳ್ತಿದ್ದಾರೆ. ನನಗೆ ಖುಷಿ ಆಗ್ತಿದೆ, ನನ್ನ OMG ಬ್ಯಾನರಲ್ಲಿ ಇಂಥ ಒಂದು ಒಳ್ಳೆ ಮೂವಿನ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ ಅಂತ ನನಗೆ ತುಂಬ ಖುಷಿ ಆಗ್ತಿದೆ. ಚಂದನ್ ಅವರಂತೂ ನನ್ನ ಮೊದಲೇ ಪರಿಚಯ ಇತ್ತು. ನಾನು ಅವ್ರನ್ನ ಕೇಳಿದೆ ಏನು ಮಾಡಲಿ ಚಂದನ್ ಮೂವಿ ಡಿಸ್ಟ್ರಿಬ್ಯೂಷನ್ ತೊಗೊಳ್ಳೋಣ ಅಂತ. ಅಕ್ಕ ನನಗೋಸ್ಕರ ತೊಗೋಬೇಡಿ, ಒಂದ್ಸಲ ಮೂವಿ ನೋಡಿ ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ ಅಂದರು. ಆ್ಯಡ್ಸ್ ಆಫ್ ಚಂದನ್, ನಿಮ್ಮ ಬಗ್ಗೆ ಎಷ್ಟು ಓಲ್ಡ್ ಒಂದು 50 ವರ್ಷದಿಂದ ಇರೋ ಸಂಘದವರೆಲ್ಲ ಬರೀತಿದ್ದಾರೆ, ತುಂಬ ಚೆನ್ನಾಗಿದೆ ಮೂವಿ ಅಂತ. ಸೊ ಅರುಣ್ಗೆ ಥ್ಯಾಂಕ್ ಯು ಹೇಳ್ತೀನಿ, ಪ್ರೊಡ್ಯೂಸರ್ಗೂ ಥ್ಯಾಂಕ್ ಯು ಹೇಳ್ತೀನಿ, ನಮ್ಮ ಬ್ಯಾನರ್ಗೆ ಈ ಮೂವಿನ ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದಕ್ಕೆ. ಸೊ 4 ಜನದ ಬಗ್ಗೆನೂ ತುಂಬ ಮಾತಾಡಿದ್ದಾರೆ, ಎಸ್ಪೆಷಲಿ ಚೋಟು ಬಗ್ಗೆನೂ ಮಾತಾಡಿದ್ದಾರೆ. ಥ್ಯಾಂಕ್ಸ್ ಅಲಾಟ್, ಆಲ್ ದ ಬೆಸ್ಟ್. ಸೊ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇವರೇ ಆ್ಯಕ್ಚುಲಿ ಸೆನ್ನಿಲ್ ಅಂತ ಇವರು ಯಜಮಾನ್ರಲ್ಲಿ ನಮ್ಗೆ ತುಂಬ ಹೆಲ್ಪ್ ಮಾಡಿದ್ರು. ಜೊತೆಗೆ ಬೇರೆ ಬೇರೆ ಯಾವ ಕಂಟ್ರಿ ಆ್ಯಕ್ಚುಲಿ ಈ ಮೂವಿ ಡಿಸ್ಟ್ರಿಬ್ಯೂಷನ್ನ ನಾವು ಏನು ಮಾಡಿದ್ವಿ, ಪ್ರೋಗ್ರಾಮ್ ನಡೆಯುವಾಗ ಲೈವ್ ಮಾಡಿದ್ವಿ. ಆಸ್ಟ್ರೇಲಿಯಾ, US ಮತ್ತು ಇಟಲಿಯಿಂದ ನಮ್ಮ ಹತ್ರ ಕಮ್ಯುನಿಕೇಟ್ ಮಾಡಿದ್ದಾರೆ ಈ ಮೂವಿನ ರಿಲೀಸ್ ಮಾಡೋದಕ್ಕೆ. ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಜೊತೆ ಮಾತಾಡಿ ಕೊಡಿಸಿ ಅಂತ. ಸೊ ಅದನ್ನು ಹೇಳ್ತಾ ಇದ್ದೀನಿ. ಆಸ್ಟ್ರೇಲಿಯಾ, ಇಟಲಿ ಮತ್ತು US ಕೇಳ್ತಾ ಇದ್ದಾರೆ. ಸೊ ಅರುಣ್ ಮತ್ತು ಪ್ರೊಡ್ಯೂಸರ್ ಸರ್ ಒಪ್ಕೊಂಡ್ರೆ ಖಂಡಿತ ಮಾಡೋಣ. ನೀವು ನಿಮ್ಮ ಅನುಭವ ಸರ್. ಈ ಕಾಲ ನಮ್ಮ OMG ನಮಸ್ಕಾರ ಎಲ್ರಿಗೂ, ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ, ನಮ್ಮ ಕಲಾವಿದರುಗಳಿಗೆ, ಸ್ನೇಹಿತರಿಗೆ ಎಲ್ಲರಿಗೂ ನಮ್ಮ ನಮಸ್ಕಾರಗಳು. ಈ ಕಾಲ ನಮ್ಮ OMG ಡಿಸ್ಟ್ರಿಬ್ಯೂಷನ್ ಸಂಸ್ಥೆಯ ಮಾಲೀಕರಾದ ಮಮತಾ ಅವರು ಹೇಳಿದಾಗೆ ಈ ಚಿತ್ರವನ್ನು ಅಮೇರಿಕಾ, ಆಮೇಲೆ ಆಸ್ಟ್ರೇಲಿಯಾ, ಇಟಲಿ ಎಲ್ಲ ಕಡೆ ಪ್ರೊಡ್ಯೂಸರ್ ಹೇಳಿದ್ರೆ ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ನಮ್ಮ ವಿದ್ಯಾರ್ಥಿನಿಯರು ಊರೆಲ್ಲ ಓಡಾಡಲಿ, ಪ್ರಪಂಚ ಸುತ್ತಲಿದ್ದ ನಮ್ಗೆ ಆಸೆ ಇದೆ. ಆ ಆಸೆ ನೆರವೇರಿಸೋದು ಎಲ್ರಿಗೂ ಬಿಟ್ಟಿದ್ದು. ದಯವಿಟ್ಟು ಕೊಡಿ ಮೇಡಮ್, ದಯವಿಟ್ಟು ಕೊಡಿ. ಆಮೇಲೆ ಈ ವಿದ್ಯಾರ್ಥಿನಿಯರ ಚಿತ್ರದ ಒಂದು ಪ್ರೀಮಿಯರ್ ಶೋಗಾಗಿ ನಾನು ನಮ್ಮ ಪಾರ್ಟ್ನರ್ ಇಬ್ಬರು ದುಬೈಗೆ ಹೋಗಿದ್ವಿ. ಚಂದನ್ ಶೆಟ್ಟಿ ಅವರು ಬಂದಿದ್ರು, ನಾವು ನಮ್ಮ ಅರುಣ್ ಅವರು ಬರಲಿಲ್ಲ ಅಂತ ನಾವು ಹೋದ್ವಿ. ಯಾಕಂದರೆ ನಮ್ಮ ಒಂದು ಪ್ರೊಡಕ್ಷನ್ ಕಡೆಯಿಂದ ಒಬ್ರು ಇರಲೇಬೇಕು, ಇಲ್ಲ ನಮಗೆ ಯಾಕೆ ಒಂಥರ ಫೀಲ್ ಆಯಿತು, ಚೆನ್ನಾಗಿ ಕಾಣಲ್ಲ, ಚಂದನ್ ಶೆಟ್ಟಿ ಒಬ್ಬರನ್ನೇ ಕಳಿಸ್ತಾರೆ ಅಂದ್ಬಿಟ್ಟು ನಾವು ಹೋಗಿದ್ವಿ. ಹೋಗಿ ನಮ್ಮ ಮೇಡಮ್ ಅವರ ಹಸ್ಬೆಂಡ್ ಸೆಂಥಿಲ್ ಅವ್ರು ಮೀಟ್ ಮಾಡಿದ್ವಿ. ವೆರಿ ಜೆಂಟಲ್ ಪರ್ಸನ್, ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು. ರೆಡ್ ಕಾರ್ಪೆಟ್ ಹಾಕಿ ನಮ್ಮ ಒಳಗೆ ಬಿಟ್ಟರು, ಕರ್ಕೊಂಡು ಹೋಗಿ ಎಲ್ಲನೂ ಇಂಟ್ರೊಡ್ಯೂಸ್ ಮಾಡಿ ಆಮೇಲೆ ನಮ್ಮ ಪ್ರೀಮಿಯರ್ ಶೋನ ಶುರು ಮಾಡಿ ಕೊನೆಗೆ ಎಲ್ಲ ನಮ್ಮ ಇಂಟ್ರೊಡಕ್ಷನ್ಗಳು ಮುಗಿದ್ಮೇಲೆ ಚಂದನ್ ಶೆಟ್ಟಿ ಅವರಿಗೆ ಒಂದು ಹಾಡು 3 ಪೆಗ್ ಹಾಡಿಂದ ನಮ್ಮ ವಿದ್ಯಾರ್ಥಿನಿಯರು ಶುರು ಆಯಿತು. ಆಮೇಲೆ ತೆರೆಗೂ ಬಂತು. ಆ 3 ಪೆಗ್ ಹಾಡಿಂದ ತೆರೆಗೆ ಬಂದಮೇಲೆ ಪ್ರತಿಯೊಬ್ಬರು ಅಲ್ಲಿ ಕೂತಂದವರೆಲ್ಲಾನು ನೋಡಿ ತುಂಬ ಆಶ್ಚರ್ಯದಿಂದ ತುಂಬ ಪ್ರಶಂಸೆ ಮಾಡಿದ್ರು, ತುಂಬ ಹೊಗಳಿದ್ರು, ತುಂಬ ಚೆನ್ನಾಗಿ ಬಂದಿದೆ ಮೂವಿ ಅಂದ್ಬಿಟ್ಟು. ಚಂದನ್ ಶೆಟ್ಟಿ ಅವ್ರ ಆ್ಯಕ್ಟಿಂಗ್ ತುಂಬ, ನಾನು ಒಂದ್ಸತಿ ನೋಡಿದ್ದೆ ಪಿಕ್ಚರು. ಆದರೆ ಅವಾಗ ಇದ್ದಿದ್ದು ಒಂದು ಜೋಶು, ಇವಾಗಿದ್ದಿದ್ದು ಜೋಶ್ ಬೇರೆ. ಈಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಚಂದನ್ ಶೆಟ್ಟಿ ಅವ್ರ ಆ್ಯಕ್ಟಿಂಗ್ ಮಾತ್ರ. ಒಂದ್ಕೊನೆಲ್ಲಂತೂ ಜನಕ್ಕೆ ಎದ್ದೋಗೋದೇ ಬೇಡ, ಇನ್ನೂ ಕೂತ್ಕೊಂಡು ನೋಡೋಣಪ್ಪ ಏನಾಗತ್ತೆ ಅಂತ ಪ್ರತಿಯೊಬ್ಬರು ಕಾಯ್ತಾ ಕೂತಿದ್ರು. ಯಾಕಂದ್ರೆ ನಾವು ಕೊನೆಯಲ್ಲಿ ಮೂಲೆ ಕೂತ್ಕೊಂಡು ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಯಾರು ಆ ಪ್ರತಿಕ್ರಿಯೆಗಳು ಹೆಂಗಿರುತ್ತೆ ಅಂದ್ಬಿಟ್ಟು.
ಎಲ್ಲರೂ ಪ್ರತಿಕ್ರಿಯೆ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಎಲ್ಲ ರಿವ್ಯೂಸು ಬಂತು, ಕಾಮೆಂಟ್ಸು ಬಂತು. ಇದರಿಂದ ನಮ್ಮ ಒಂದು ದುಬೈಯಲ್ಲಿ ಆದಂಥ ಒಂದು ಈ ಪ್ರೋಗ್ರಾಮಿಂದ ಇಲ್ಲಿ ನಮಗೆ ಹೆಲ್ಪ್ ಆಗಿ ಕರ್ನಾಟಕದಲ್ಲಿ ಯಶಸ್ವಿ ಮತ್ತು ವಿಜೃಂಭಣೆಯಿಂದ ಚಿತ್ರ ಬಿಡುಗಡೆ ಆಗುತ್ತೆ ಅಂತ ನಾನು ನಂಬಿದ್ದೇನೆ. ಎಲ್ಲ ಸಹಕಾರ ಬೇಕಾಗಿದೆ, ಖಂಡಿತ ಮಾಡಿ. ಎಲ್ಲರಿಗೂ ನಮಸ್ಕಾರ. ನಾನು ಪಾರ್ಟಿಗೂ ಜೊತೆ ಹೋಗಿದ್ದೀವಿ, ಈಗಾಗಲೇ ಸುಮಾರು ಹೇಳಿದ್ದಾರೆ. ಅವ್ರನ್ನೊಂಥರ ಕೇಳಿದ್ರೆ ನನಗೆಲ್ಲ ಜನ ಎಲ್ಲ ಬಂದೇನು ಕೇಳ್ತಿದ್ರು ಅಂದರೆ, ಅಲ್ಲಿ ಹುಡುಗರು ಇದಾರಲ್ಲ, ಅವ್ರು ಹೇಗೆ ತಗೊಂಡ್ರಿ, ಅವ್ರು ಹೆಂಗೆ ನಿಮ್ಗೆ ಸಿಕ್ಕಿದ್ರು, ಆ ಚಿಕ್ಕ ಹುಡುಗಿ ಎಲ್ಲಿಂದ ಬಂತು, ಅದು ಹೆಂಗೆ ಬಂತು, ಅದೆಲ್ಲ ಹೆಂಗೆ ಮಾಡ್ತು ಅದಕ್ಕೆ ಕೇಳಿದೆ. ಆ ಚಿಕ್ಕ ಹುಡುಗಿ ಫೈನಲಿಸ್ಟು ರಾಮ ಜೂನಿಯರ್ಸ್ ಅಲ್ಲಿ. ಆ ಹುಡುಗರು ನಮ್ಮ ಅರುಣ್ ಅವ್ರಿಗೆ ಅವ್ರು ಹೇಗೋ ಅವ್ರ ಪರಿಚಯದಿಂದ ಬಂದಿದ್ದಾರೆ. ಎಲ್ಲ ಚೆನ್ನಾಗಿ ಮಾಡಿದಾರಲ್ಲ ನಟರು, ಒಳ್ಳೊಳ್ಳೆ ಸೀನಿಯರ್ಸ್ ಮಾಡ್ದಂಗೆ ಮಾಡಿದಾರಲ್ಲ, ತುಂಬಾ ಚೆನ್ನಾಗಿದೆ ಅಂತ ಅಂದ್ರು, ಹೇಳ್ತಿದ್ರು. ಆಮೇಲೆ ಆದ್ಮೇಲೆ ಹೊರಗಡೆ ಬಂದು ಎಲ್ಲರೂ ಇಂಟರ್ವ್ಯೂ ಮಾಡ್ತಿದ್ರು. ಕೊನೆಗೆ ಏನಾಗಿದೆ ಅಂದ್ರೆ ಎಲ್ಲರೂ ಬಹಳ ಸೀರಿಯಸ್ ಆಗಿ ಸಿನಿಮಾ ನೋಡ್ತಾ ಇದ್ದಂಗೆ ಮಧ್ಯದಲ್ಲಿ ಸ್ವಲ್ಪ ಗಾಬರಿ ಆದ್ರು. ಯಾಕೆ ಗಾಬರಿ ಆದ್ರು ಅಂತ ಗೊತ್ತಿಲ್ಲ. ಆಮೇಲೆ ಪುನಃ ಇದವ್ರು ಸುಮ್ಮನೆ ಕುತ್ಕೊಂಡ್ರು, ಎಲ್ಲ ಹಂಗೆ ಕುತ್ಕೊಂಡ್ರೆ ಇದು ಯಾರು ಇದ್ದಿರ್ಲಿಲ್ಲ, ಹಂಗೆ ಕುಳಿತಿದ್ರು. ಕುಳಿತಾದ್ಮೇಲೆ ಬರೀ ಯಾವಾಗ ಇವ್ರದ್ದು ಶುರು ಆಯಿತು ನಾಟಕ, ಆಮೇಲೆ ಆಟೋಮೆಟಿಕ್ ಎಲ್ಲ ಒಂದು ಪ್ರಿಂಟ್ ಆಫ್ ಸೈಲೆನ್ಸ್, ಯಾರ್ದೇನು ಆ ಕಡೆ ಹೋಗುದು ಈ ಕಡೆ ಎದ್ದು ಹೋಗುದು ಮಾಡೋದು, ಸಿಗರೇಟ್ಸ್ ಅವೆಲ್ಲ ಏನಿರ್ಲಿಲ್ಲ. ಒಂದು ಇಷ್ಟು ದಿನಕ್ಕೆ ನಾನು ಸಿನಿಮಾ ನೋಡ್ತಿದ್ದೆ, ಥಿಯೇಟ್ರಲ್ಲಿ ಯಾರು ಚಪ್ಪಾಳೆ ಹೊಡೆದಿರ್ಲಿಲ್ಲ. ಆ ತರ ಇವ್ರು ಚಂದ್ರಶೇಖರ್ ಆಕ್ಟಿಂಗ್ ನೋಡಿ ಎಲ್ಲ ಅಪ್ರಿಶಿಯೇಟ್ ಮಾಡಿದ್ರು. ಹೊರಗಡೆ ಬಂದೆ ನಮ್ಗೆಲ್ಲ ಒಂದೊಬ್ಬರು ಕೇಳ್ತಾ ಇದ್ರು, ಹೇಳಿದ್ವಿ. ಅವರು ರಿವ್ಯೂ ಕೊಟ್ಟಿದ್ದಾರೆ, ಈಗಾಗಲೇ ತೋರಿಸಿದ್ರು. ಸೊ ಅದರಿಂದ ತುಂಬಾ ಸಿನಿಮಾ ಚೆನ್ನಾಗಿದೆ, ನಮಗೂ ಇಷ್ಟ ಆಗಿದೆ. ನೀವು ಇಲ್ಲ ನೋಡಿ, ಇಷ್ಟಪಡಿ, ಬೇರೆಯವ್ರಿಗೂ ಹೇಳಿ, ಸಿನಿಮಾ ನೋಡುವಂತ ಥಿಯೇಟ್ರಿಗೆ ಹೋಗಿ ನೋಡಕ್ ಹೇಳಿ, ನೋಡಿ ಇದರಿಂದ ಸಿನಿಮಾನ ಗೆಲ್ಲಿಸ್ಬೇಕಂತ ತಮ್ಮೆಲ್ಲರಿಗೂ ಕೇಳ್ಕೊಳ್ತೀನಿ. ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಸ್ವಲ್ಪ ಮೈ ಹುಷಾರಿಲ್ಲ ನಮ್ಗೆ ಇವತ್ತು. ಬೆಳಿಗ್ಗೆ 5:15 ನಾನು ಮತ್ತು ಪ್ರೊಡ್ಯೂಸರ್ಸು ಫ್ಲೈಟಿಂದ ಲ್ಯಾಂಡ್ ಆಗಿ ಸೀದಾ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಸೀದಾ ಇವಾಗ ಪ್ರೆಸ್ ಮೀಟಿಗೆ ಬಂದಿದ್ದೀವಿ. ಆ್ಯಂಡ್ ತುಂಬ ನನಗಂತೂ ಒಂದು ಭಯ ಇತ್ತು, ಯಾವ ರೀತಿ ನನ್ನ ಆ್ಯಕ್ಟಿಂಗ್ನ ಒಪ್ಕೊಳ್ತಾರೆ, ಇಷ್ಟಪಡ್ತಾರ ಇಲ್ವಾ ಅನ್ನೋದೊಂದು ತುಂಬ ಭಯ ಇತ್ತು. ಬಟ್ ಇವಾಗ ಒಂದು ಮಟ್ಟಕ್ಕೆ ರಿಲ್ಯಾಕ್ಸ್ ಆಗಿದ್ದೀನಿ. ದುಬೈಲಿ ಸಿನಿಮಾ ನೋಡಿ ಆಡಿಯನ್ಸು, ಅದು ಮೇಯ್ನಾಗಿ ಅಲ್ಲಿ ಎಲ್ಲ ನಮ್ಮ ತುಳು ಕನ್ನಡಿಗರು ಬಂದಿದ್ರು. ನನಗೆ ಗೊತ್ತಿರೋ ಮಟ್ಟಿಗೆ ಅವರು ತುಂಬ ಚೂಸಿ ಇರ್ತಾರೆ, ಅಂದರೆ ಎಲ್ಲ ಸಿನಿಮಾಗಳನ್ನೂ ಅಷ್ಟಾಗಿ ಒಪ್ಕೊಳ್ಳೋದಿಲ್ಲ ಅವರು. ಸೊ ಥಿಯೇಟ್ರ್ ಹೌಸ್ಫುಲ್ ಆಗಿತ್ತು ಫಸ್ಟ್, ಅದು ನನಗೆ ತುಂಬ ಖುಷಿ ಆಯಿತು. ಥಿಯೇಟ್ರ್ ತುಂಬ ಜನ ಕೂತಿದ್ರು. ಆ್ಯಂಡ್ ಸಿನಿಮಾ ನೋಡಾದ್ಮೇಲೆ ಭಾಳ ಒಂದು ಒಳ್ಳೆ ಅಭಿಪ್ರಾಯನ ಹೇಳಿದ್ದಾರೆ. ಅದಕ್ಕೆ ಅವ್ರಿಗೆಲ್ಲರಿಗೂ ನಾನು ಚಿರಋಣಿ ಆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಮಮತಾ ಆ್ಯಂಡ್ ಸೆಂದಿಲ್ ಸರ್ ಅವ್ರಿಗೆ. ಅವರು ಈ ಹಿಂದೆ ಕಾಟೇರ ಅನ್ನೋ ಒಂದು ಸಿನಿಮಾನ ದುಬೈಲಿ ರಿಲೀಸ್ ಮಾಡಿದ್ರು ದೊಡ್ಡ ಮಟ್ಟದಲ್ಲಿ. ಈಗ ನೆಕ್ಸ್ಟ್ ಇವಾಗ ನಮ್ಮ ವಿದ್ಯಾರ್ಥಿನಿ ಸಿನಿಮಾನ ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ ಅವರ ಒಂದು OMG ಮೂವೀಸ್ ಇನ್ನೂ ಹೆಚ್ಚಿನ ಮಟ್ಟದ ಸಕ್ಸಸ್ನ ಕಾರಣ, ಇನ್ನೂ ನಮ್ಮ ಕನ್ನಡ ಸಿನಿಮಾಗಳನ್ನ ಪ್ರಪಂಚದಾದ್ಯಂತ ಕೊಂಡೊಯ್ಯಲಿಕ್ಕೆ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ದೇವರು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸು ತುಂಬ ಕೂಲೆಸ್ಟ್ ಪ್ರೊಡ್ಯೂಸರ್ಸ್ ನಾನು ನೋಡಿರೋದು. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಕುಕ್ಕೆ ಸರ್ ಆಗಿರ್ಬೋದು, ಶಿವಲಿಂಗೇಗೌಡ ಸರ್ ಆಗಿರ್ಬೋದು, ತಲೆ ಕೆಡಿಸ್ಕೊಬಿಟ್ಬಿಡ್ರಿ, ಮಾಡ್ರಿ. ಅರುಣ್ ಸರ್ ಇನ್ನೊಂದು 50 ಥಿಯೇಟರ್ ಎಕ್ಸ್ಟ್ರಾ ಕೇಳ್ತಿದ್ರೆ ಮಾಡ್ರಿ. ಸೊ ಎಲ್ಲದಕ್ಕೂ ಅಷ್ಟು ಸಪೋರ್ಟಿವು. ನಾನು ತುಂಬ ಲಕ್ಕಿ ಫೀಲ್ ಮಾಡ್ತೀನಿ ಈ ಒಂದು ತಂಡದ ಜೊತೆ ನಾನು ಕೈ ಜೋಡಿಸಿ ನಾನೊಂದು ಆ್ಯಕ್ಟಿಂಗ್ ಮಾಡಿರೋದು. ಆ್ಯಂಡ್ ಮೋರೋವರ್ ನಾನು ಹೇಳಬೇಕಂದ್ರೆ ಈ ಸಿನಿಮಾದಲ್ಲಿ ನಾನು ಮೇನ್ ಲೀಡ್ ಅಂತ ಹೇಳೋದಕ್ಕಿಂತ ಈ ಸಿನಿಮಾದಲ್ಲಿ 4 ಜನ, ಮನೋಜ್, ಹಾಗೆ ಅಮರ್, ಆಮೇಲೆ ಮಾನಸ್ವಿ, ಮತ್ತು ಭಾವನಾ, ಆಮೇಲೆ ಸಿಂಚನ, ನನಗಿಂತ ಜಾಸ್ತಿ ಸ್ಕ್ರೀನ್ ಸ್ಪೇಸ್ ಅವ್ರು ತೊಗೊಂಡಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಯಾಕಂದರೆ ಯೂಶ್ವಲಿ ಹೊಸಬ್ರು ಸಿನಿಮಾ ಅಂತ ತಕ್ಷಣ ನಮಗೆ ಅವ್ರು ನಿಜವಾಗ್ಲೂ ಆ್ಯಕ್ಟ್ ಮಾಡ್ತಿದಾರಾ ಇಲ್ವಾ, ಅಂದರೆ ರಿಯಲ್ ಆಗಿರ್ಬೇಕು, ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಅನಿಸ್ಬಾರ್ದು. ಸೊ ಅದನ್ನು ಅವರು ಮನೆ ಮಾಡ್ತಿದ್ದಾರೆ, ಅಂದರೆ ಅಷ್ಟು ರಿಯಲಿಸ್ಟಿಕ್ ಆಗಿ ಅವರ ನಟನೆ ಮಾಡಿದ್ದಾರೆ. ಸೊ ಅದಕ್ಕೆ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಸಿನಿಮಾನ ತಗೊಂಡೋಗಿರೋದ್ರಲ್ಲಿ
ನಿಮ್ಮ ಒಂದು ಪಾತ್ರ ಇದೆಯಲ್ಲ ಅದು ತುಂಬಾ ದೊಡ್ಡದು. ಅಂಡ್ ಈ ಸಿನಿಮಾದ ಹೀರೋ ಯಾರು ಅಂತ ಹೇಳಿದ್ರೆ ಅದು ಅರುಣ್ ಮುಕ್ತ ಅವರು, ನಮ್ಮ ಡೈರೆಕ್ಟರ್. ಈ ಒಂದು ಕತೆ ಅವರು ಚೂಸ್ ಮಾಡಿದಾರಲ್ಲ ಅದು ನನಗೆ ತುಂಬಾ ಇಷ್ಟ ಆಯಿತು. ಇವರ ಒಂದು ಆ ಟೇಸ್ಟ್ಫುಲ್ ಆಗಿರುವಂಥ ಒಂದು ಸಬ್ಜೆಕ್ಟ್ ಅದನ್ನ ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ಮಾಡಿರೋದು ಅದು ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಮ್ಯೂಸಿಕ್ಕು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವಿಜೇತ್ ಅವರು. ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬಾ ಇಷ್ಟಪಟ್ಟಿದ್ದಾರೆ. ನನಗೆ ಅದು ರಿವ್ಯೂ ದುಬೈಲಿ ಸಿನಿಮಾ ನೋಡಿದವ್ರು ಹೇಳಿದ್ದು ಮ್ಯೂಸಿಕ್ ಚೆನ್ನಾಗಿದೆ ಅಂತ ಹೇಳಿದ್ರು. ಆ್ಯಂಡ್ ಮಕ್ಕಳು ಮತ್ತೆ ಪೇರೆಂಟ್ಸ್ ಇಬ್ರು ಕೂತ್ಕೊಂಡು ಒಟ್ಟಿಗೆ ನೋಡುವಂಥ ಸಿನಿಮಾ ಇದು. ಇದು ಖಂಡಿತವಾಗ್ಲೂ ನಾನು ಒಪ್ತೀನಿ. ಯಾಕಂತ ಹೇಳಿದ್ರೆ ಇವಾಗ ನೀವು ಟ್ರೈಲರಲ್ಲೇ ನೋಡಿರ್ಬೋದು. ಆದರೆ ಪೇರೆಂಟ್ಸ್ಗಳು ಮಕ್ಕಳಿಗೆ ಟೈಮ್ ಕೊಡೋಕೆ ಆಗ್ತಿರಲ್ಲ, ಬಿಕಾಸ್ ಅವ್ರ ಲೈಫಲ್ಲಿ ಅವ್ರು ಬ್ಯುಸಿ ಇರ್ತಾರೆ. ಸೊ ಮಕ್ಕಳಿಗೆ ಪ್ರೀತಿ ರೂಪದಲ್ಲಿ ದುಡ್ಡನ್ನ ಕೊಡ್ತಾ ಇರ್ತಾರೆ. ಅಂದ್ರೆ ದುಡ್ಡು ಕೊಟ್ಬಿಟ್ರೆ ಸಾಕು ನನ್ನ ಮಗ ಖುಷಿಯಾಗಿರ್ತಾನೆ ಅನ್ನೋ ಒಂದು ಅಂದಾಜಲ್ಲಿ ಇರ್ತಾರೆ. ಸೊ ಅದು ತಪ್ಪು ಅನ್ನೋದು ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ನಾನೊಂದು ಒಳ್ಳೆ ಪಾತ್ರ ಮಾಡಿದ್ದೀನಿ, ಒಂದು ಒಳ್ಳೆ ಸ್ಪೆಷಲ್ ಕ್ಯಾರೆಕ್ಟರ್ನ ಮಾಡಿದ್ದೀನಿ. ಆ್ಯಂಡ್ ಅದನ್ನ ಮೆಚ್ಚುಗೆ ವ್ಯಕ್ತಪಡಿಸ್ತಿರೋದು ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಆ್ಯಂಡ್ ಇವಾಗಿಂದ ನನ್ನ ಒಂದು ಆ್ಯಕ್ಟಿಂಗ್ ಕರಿಯರ್ ಶುರುವಾಗಿದೆ. ನಿಮ್ಮೆಲ್ಲರ ಸಪೋರ್ಟ್ ಇರಲಿ, ನಮ್ಮ ಮಾಧ್ಯಮ ಮಿತ್ರದ ಎಲ್ಲರ ಸಪೋರ್ಟ್ ಇರಲಿ. ಆ್ಯಂಡ್ ನಮ್ಮ ಸೀನಿಯರ್ ಆ್ಯಕ್ಟರ್ಸ್ಗಳಾದ ಸುನೀಲ್ ಪುರಾಣಿಕ್ ಸರ್, ಅರವಿಂದ್ ಸರ್, ಹಾಗೆ ಪ್ರಶಾಂತ್ ಸಂಬರ್ಗಿ ಅವರು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದಾರೆ, ಬಟ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರು ಮೇ ಬಿ ನೆಕ್ಸ್ಟ್ ಖಳನಾಯಕ ಆಗ್ಬೋದು ಅಂತ ಅನ್ನಿಸ್ತಾ ಇದೆ ನನಗೆ. ಇಲ್ಲ ಸರ್, ಒಳ್ಳೆ ನಿಜವಾಗ್ಲೂ ಚೆನ್ನಾಗಿದೆ ಸರ್. ಸಿನಿಮಾ ನೋಡೋದು ಅನ್ಸಿದ್ದು ಚೆನ್ನಾಗಿ ಮಾಡಿದ್ದೀನಿ. ಖುಷಿ ಆದ್ರು ಸರ್. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ಬಗ್ಗೆ ಒಳ್ಳೆ ಮಾತುಗಳಾಡಿದ್ರಿ, ತುಂಬ ಧನ್ಯವಾದಗಳು. ಆ್ಯಂಡ್ ಎಲ್ಲ ಬಿಹೈಂಡ್ ನಾನು ಹೇಳ್ಬೇಕಂದ್ರೆ ಎಡಿಟರ್ ಪವನ್ ಆಗಿರ್ಬೋದು, ಹಾಗೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಶ್ರೀಕಾಂತ್ ಅವರಾಗಿರ್ಬೋದು, ಆಮೇಲೆ ಅಸೋಸಿಯೇಟ್ಸ್ ಸೋಮೋ ಅವ್ರಿಗೆ ಮನು ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಖುದ್ದಾಗಿ ಅವರೇ ಹೋಗಿ ಪೋಸ್ಟರ್ಗಳನ್ನ ಅಂಟಿಸಿದ್ದಾರೆ. ಎಷ್ಟೋ ಹೋಟೆಲ್ಗಳಿಗೆ, ಆಟೋಗಳ ಮೇಲೆ ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ. ಎಂಟೈರ್ ನಮ್ಮ ಚಿತ್ರತಂಡ ತುಂಬಾ ಶ್ರದ್ಧೆಯಿಂದ ಈ ಸಿನಿಮಾನ ಮಾಡಿದೀವಿ. ದಯವಿಟ್ಟು ಜುಲೈ 19ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಬಂದು ಮೊದಲನೇ ದಿವಸನೇ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ನಮ್ಮ ಡೈರೆಕ್ಟರ್ ಕರೆಕ್ಟಾಗಿ ಹೇಳಿದ್ರು, ನಾಳೆ ನೋಡೋಣ ನಾಡಿದ್ದು ನೋಡೋಣ ಅನ್ನೋಷ್ಟೊಳಗೆ ಸಿನಿಮಾನೇ ಇರೋದಿಲ್ಲ ಥಿಯೇಟ್ರಲ್ಲಿ. ಮೊದಲನೇ ದಿವಸನೇ ಬಂದು ದಯವಿಟ್ಟು 19 ಸಿನಿಮಾ ನೋಡಿ ನಮ್ಮ ಎಂಟರ್ ತಂಡಕ್ಕೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು, ನಮಸ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಮಾತುಕತೆ ನಮ್ಗೆ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಓಕೆ, ನಮ್ಮ ಸಿನಿಮಾದಲ್ಲಿ ಇದುವರೆಗೂ ಒಂದು ಹೈಡ್ ಮಾಡಿದ್ವಿ ಕ್ಯಾರೆಕ್ಟರ್. ಫಸ್ಟ್ ಟೈಮ್ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ. ದಟ್ ಇಸ್ ಓನ್ಲಿ ಒನ್ ಸಿಂಚನ. ಪ್ಲೀಸ್ ಕಮ್ ಆನ್ ದ ಸ್ಟೇಜ್. ಸಿಂಚನ ನಮ್ಮಲ್ಲಿ ಒಂದು ಮೇಜರ್ ಸಿನಿಮಾದಲ್ಲಿ ಒಂದು ಕೋರ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅದ್ರ ಬಗ್ಗೆ ಹೇಳ್ಬಿಡ. ಎಲ್ರಿಗೂ ನಮಸ್ಕಾರ. ನಾನು ಸಿಂಚನ ಕೋಟೇಶ್ವರ. ನಾನು ನಟಿಸಿರುವಂತಹ 3ನೇ ಮೂವಿ ವಿದ್ಯಾರ್ಥಿನಿಯರೇ. ಇದೇ ಬರುವಂತಹ ಜುಲೈ 19ಕ್ಕೆ ರಿಲೀಸ್ ಆಗ್ತಾ ಇದೆ. ನೀವೆಲ್ಲರೂ ತಪ್ಪದೆ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಒಂದು ಒಳ್ಳೆ ಪಾತ್ರದ ಮೂಲಕ ಕಾಣಿಸ್ಕೊಂಡಿದ್ದೀನಿ. ಹಾಗೆ ನಮ್ಮ ಡೈರೆಕ್ಟರ್ ಅರುಣ ಮುಕ್ತ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನನಗೊಂದು ಒಳ್ಳೆ ಪಾತ್ರವನ್ನು ಕೊಟ್ಟಿದ್ದಾರೆ. ಧನ್ಯವಾದ. ಎಲ್ಲರೂ ಮೂವಿಯನ್ನು ನೋಡಿ. ಥ್ಯಾಂಕ್ ಯು. ನೀವು ಜಾಸ್ತಿ ಮಾತಾಡಿದ್ರೆ ಭಯ ನನಗೆ. ಥ್ಯಾಂಕ್ ಯು. ಎಲ್ಲ ರಿವೀಲ್ ಅವಳೇ ಇಲ್ಲ ಸರ್. ಹಾಗೆ ನಮ್ಮ ಚಿತ್ರದ 4 ಪ್ರತಿಭೆಗಳು, ಒಂದು ಮಿಸ್ಸಿಂಗು, 3 ಇದ್ದಾರೆ. ದಯವಿಟ್ಟು ಕಮಾಂಡ್ ಸ್ಟೇಜ್. ಸೊ ನೋಡ್ರಪ್ಪ, ಇವಾಗ ಸಿನಿಮಾ ಎಲ್ಲ ಮುಗಿದಿದೆ. ನಿಮ್ಮ ಫ್ಯಾನ್ಸು ಅಥವಾ ನಿಮ್ಮ ಸಂಗಡಿಗರು, ನಿಮ್ಮ ಫ್ಯಾಮಿಲಿಯವರು ಸಿನಿಮಾ ಬಗ್ಗೆ ಏನು ಮಾತಾಡ್ತಿದ್ದಾರೆ? ಸೊ ಜನಗಳ ಹತ್ರ ಏನು ಕೇಳ್ಕೋಬೇಕು ನೀವು? ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಮನೋಜ್ ವಿವಾನ್. ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದರೆ
ಸುಮಾರು ವರ್ಷದ ಕನಸು ಇದು ನಂದು. ಹೀರೋ ಇದಕ್ಕಿಂತ ಮುಂಚೆ 2 ವರ್ಷ ನಾನು ಮಾತಾಡ್ತೀನಿ ಎಲ್ಲರ ಬಗ್ಗೆ. ಈಗ ಸಿನಿಮಾ ಬಗ್ಗೆ ಲಾಸ್ಟ್ ಪ್ರೆಸ್ ಮೀಟಲ್ಲಿ ಎಲ್ಲರೂ ಹೇಳಿದ್ದಾರೆ, ಅದನ್ನ ಬಿಟ್ಟು ಹೇಳಬೇಕು ಅಂದರೆ, ಸೊ ಹಗಲು ರಾತ್ರಿ ರೋಡಲ್ಲಿ ಪಬ್ಲಿಸಿಟಿ ಮಾಡ್ತಿದ್ದಾನೆ, ಪೋಸ್ಟ್ ಅಂಟಿಸಿದ್ದಾನೆ. ಸೊ ಅವಳು ಸೋಷಿಯಲ್ ಮೀಡಿಯಾದಲ್ಲಿ ಹಗಲು ರಾತ್ರಿ ರೀಲ್ಸ್ ಮಾಡಿ ಹಾಕ್ತಿದ್ದಾನೆ. ಸೊ ಅವನು ಅಷ್ಟೇ ಪೋಸ್ಟರಿಂದ ಹಿಡಿದು ಪ್ರತಿ ಕಾಲೇಜಿಗೆ ಹೋಗಿ ಅವನು ಏನು ವಾಟ್ಸಪ್ಪು ಬ್ಲಾಕ್ ಆಗೋವರೆಗೂ ಕೆಲಸ ಮಾಡ್ತಿದ್ದಾನೆ. ಸೊ ಪ್ರತಿದಿನ ಹಗಲು ರಾತ್ರಿ ಅವ್ರು ಆ್ಯಕ್ಟರ್ ಅನ್ನೋದನ್ನ ಬಿಟ್ಟು ರೋಡಿಗೆ ಇಳಿದು ಕೆಲಸ ಮಾಡ್ತಾರೆ. ಬಿಕಾಸ್ ಅವ್ರಿಗೆ ಸಿನಿಮಾ ಮೇಲೆ ಇರೋ ಪ್ರೀತಿ, ಈ ಸಿನಿಮಾನ ಗೆಲ್ಲಿಸ್ಕೋಬೇಕು, ಜೊತೆಗೆ ಇದನ್ನು ಆಡಿಯನ್ಸಿಗೆ ಮುಟ್ಟಿಸ್ಬೇಕು ಅಂತ ಒಂದೇ ಒಂದು ಪಾಯಿಂಟು. ಈಗ ನೀವು ಮಾತನಾಡಿ. ಎಸ್, ನಾನು ಹಾಗೆ ಹೇಳ್ದಂಗೆ ನನ್ನ ಸುಮಾರು ವರ್ಷದ ಕನಸು. ನನ್ಗೆ ಹೆಂಗಿತ್ತು ಕನಸು ಅಂದರೆ, ಯಾವುದೋ ಒಂದು ಸಿನಿಮಾ ಆಗಲಿ, 10 ಥಿಯೇಟರ್ ರಿಲೀಸ್ ಆಗಲಿ, ಒಂದು 15 ಥಿಯೇಟರ್ ರಿಲೀಸ್ ಆಗಲಿ ಸಾಕು ಅಂತ 7-8 ವರ್ಷ ನಾನು ಪ್ರೊಡ್ಯೂಸರ್ ಜೊತೆ, ಡೈರೆಕ್ಟರ್ ಜೊತೆ, ಎಲ್ಲರ ಜೊತೆ ಜರ್ನಿ ಮಾಡಿದೆ. ಬಟ್ ಆದರೆ ನನ್ನ ಡೆಬ್ಯೂಗೆ ಈ ಥರ ಒಂದು ಬ್ರೇಕ್ ಸಿಗುತ್ತೆ, ಈ ಥರ ಒಂದು ಓಪನಿಂಗ್ ಸಿಗುತ್ತೆ ಅಂತ ನಾನು ಯಾವತ್ತೂ ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ. ಅದಕ್ಕೆ ನಾನು ನಮ್ಮ ಪ್ರೊಡ್ಯೂಸರ್ಸ್ಗೆ, ನಮ್ಮ ಡೈರೆಕ್ಟರ್ಗೆ, ಮತ್ತೆ ದುಬೈಗೆ ತಗೊಂಡೋಗಿರೋ OMG ಬ್ಯಾನರ್ ಮ್ಯಾಮ್, ಎಸ್ ಮಮತಾ ಮ್ಯಾಮ್, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇವಾಗ ಇನ್ನೂ 2-3 ಕಂಟ್ರೀಸ್ ಹೇಳ್ಬಿಟ್ರಿ, ನನಗೆ ಗೂಸ್ ಬಂಪ್ಸ್ ಅಂತ. ಸೊ ಇದು ಏನೋ ಒಂದು ಖುಷಿಯಾದ ವಿಚಾರ. ಇನ್ನೊಂದು, ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೆ ಆ್ಯಂಡ್ ಯೂಟ್ಯೂಬರ್ಸ್ಗೆ, ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ, ನಮ್ಮ ಸಿನಿಮಾದ ಟೈಟ್ಲ್ ಆಗ್ಬೋದು, ಸಾಂಗ್ಸ್ ಆಗ್ಬೋದು, ಅಥವಾ ನಮ್ಮ ಟ್ರೈಲರ್ ಆಗ್ಬೋದು, ಒಂದು ಕರ್ನಾಟಕಾದ್ಯಂತ ಮೂಲೆ ತಲುಪಿದೆ ಅಂತಂದ್ರೆ ನಿಮ್ಮ ಪಾತ್ರ ಅದರಲ್ಲಿ ಮುಖ್ಯ ಆಗುತ್ತೆ. ನೀವಿಲ್ಲ ಅಂದ್ರೆ ನಾವು ಇಷ್ಟು ವೈಡ್ ಆಗಿ ರೀಚ್ ಆಗ ಸಾಧ್ಯ ಇಲ್ಲ ಅಂತ ನನ್ನ ಭಾವನೆ. ಸೊ ನನಗೆ ಮತ್ತೆ ನನಗೆ ಖುದ್ದಾಗಿ ಸಪೋರ್ಟ್ ಮಾಡಿದಂಥ ಮೀಡಿಯಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ನಾನು ಕರ್ನಾಟಕ ಜನತೆಯಲ್ಲಿ ಕೇಳ್ಕೊಳೋದಿಷ್ಟೇ, ಥಿಯೇಟರ್ಗೆ ಬಂದು ಸಿನಿಮಾ ನೋಡೋ ಮೂಲಕ ನಾವೆಲ್ಲ ಸಣ್ಣ ಪುಟ್ಟ ಕಲಾವಿದ್ರಿನ್ನು ನಮಗೆ ಸಪೋರ್ಟ್ ಮಾಡಿ ನಮ್ಮ ಚಿತ್ರನ ಗೆಲ್ಸ್ಕೊಡಿ ಅಂತ ಕೇಳ್ಕೊತೀನಿ. ಇದೇ ಜುಲೈ 19 ಸಿನಿಮಾ ರಿಲೀಸ್ ಆಗ್ತಿದೆ, ದಯವಿಟ್ಟು ಎಲ್ಲರೂ ಬನ್ನಿ, ಸಿಗೋಣ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ, ನಾನು ಮಾನಸ್ವಿ. ಮೊದಲು ಬ್ಯಾಡ್ ಬಾಯ್ ಸಾಂಗ್, ಪಾರ್ಟಿ ಸಾಂಗ್ ಆ್ಯಂಡ್ ಎ ಸೈಡ್ ಶರಡ್, ಬಿ ಸೈಡ್ ಶರಡ್ ತುಂಬಾನೇ ಚೆನ್ನಾಗಿ ಹಿಟ್ ಆಗಿದೆ. ಆ್ಯಂಡ್ ಅದನ್ನ ಇಷ್ಟಪಟ್ಟು ನೋಡಿರುವಂತಹ ಎಲ್ಲ ಜನರಿಗೂ ಥ್ಯಾಂಕ್ ಯು ಸೋ ಮಚ್. ಅಷ್ಟು ಚೆನ್ನಾಗಿ ತಲುಪಿಸಿರುವಂತಹ ಮೀಡಿಯಾದವ್ರಿಗೂ ಮತ್ತೆ ಪತ್ರಕರ್ತರಿಗೆ ಥ್ಯಾಂಕ್ ಯು ಸೋ ಮಚ್. ಸೊ ಇಷ್ಟೇ ಕೇಳ್ಬಿಡೋದು, ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ. ಇವಾಗೆಲ್ಲ ಮೈಂಡ್ ಸೆಟ್ ಹೆಂಗಿದೆ ಅಂದರೆ, ಇನ್ನೊಂದು ತಿಂಗಳು OTT ರಿಲೀಸ್ ಆಗುತ್ತೆ, ಅಲ್ಲೇ ನೋಡೋಣ, ಅಲ್ಲೇ ಕುತ್ಕೊಂಡು ನೋಡೋಣ ಅಂತ ಬೇಡ. ನಮ್ಮ ಮೂವಿ ಕ್ವಾಲಿಟಿ ಆಗಿರ್ಬೋದು, ಅವ್ರ ಸೌಂಡ್ ಎಫೆಕ್ಟ್ಸ್ ಆಗಿರ್ಬೋದು, ಅದು ಮನೇಲಿ ಸಿಗೋದಿಲ್ಲ. ನಮ್ಮ ಸಿನಿಮಾ ಅಂತ ಅಲ್ಲ, ಯಾವುದೇ ಸಿನಿಮಾ ಕ್ವಾಲಿಟಿ ಸೌಂಡ್ ಎಫೆಕ್ಟ್ಸ್ ಆಗಿರ್ಬೋದು, ಅದು ಮನೇಲಿ ಸಿಗಲ್ಲ. ಥಿಯೇಟರ್ಗೆ ಬಂದು ನೋಡಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ಮೊದಲನೇ ಮೂವಿ ಇಷ್ಟು ಚೆನ್ನಾಗಿ ದುಬೈನಲ್ಲೆಲ್ಲ ಸದ್ದು ಮಾಡ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಮಮತಾ ಮ್ಯಾಮ್. ಆ್ಯಂಡ್ ನಮ್ಮ ಮೇಲೆ ನಂಬಿಕೆ ಇಟ್ಟು ಪ್ರೊಡ್ಯೂಸರ್ಸ್ ಇಷ್ಟು ದುಡ್ಡು ಹಾಕಿ ತುಂಬ ಚೆನ್ನಾಗಿ ಮೂವಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದರಿಂದ ಮುಖ್ಯವಾಗಿರೋರು ಟೆಕ್ನಿಷಿಯನ್ಸ್. ನಾವು ಆ್ಯಕ್ಟ್ ಮಾಡ್ತೀವಿ, ಬಟ್ ಬೆಳಗ್ಗೆಯಿಂದ ರಾತ್ರಿ ಗಂಟ ಕೆಲಸ ಮಾಡಿದವರು. ಥ್ಯಾಂಕ್ ಯು ಸೋ ಮಚ್ ಫಾರ್ ಟೆಕ್ನಿಷಿಯನ್ಸ್. ಆ್ಯಂಡ್ ನಮ್ಮ ಡೈರೆಕ್ಟರ್ಗೆ ತುಂಬಾ ಥ್ಯಾಂಕ್ಸ್. ಅವರು ನನ್ನ ಫಸ್ಟ್ ಗುರುಗಳು ಈ ಮೂವಿ ಇಂಡಸ್ಟ್ರಿಗೆ. ಥ್ಯಾಂಕ್ ಯು ಸೋ ಮಚ್. ಮೂವಿನ ಥಿಯೇಟರ್ಗೆ ಬಂದು ನೋಡಿ, ಇದೇ ಶುಕ್ರವಾರ ರಿಲೀಸ್ ಆಗ್ತಾ ಇದೆ. ಓಕೆ, ಪ್ರಣಾಮ್. ನಮ್ಮ ಸ್ಟೇಜ್ ಬರಬೇಕು. ಇಲ್ಲ, ಲೈಟ್ ಎಂಟ್ರಿ ಸರ್, ಸ್ಕ್ರೀನಲ್ಲೂ ಹಂಗೆ. ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ನನ್ನ ಹೆಸರು ಅಮರ್. ಮೊದಲನೇದಾಗಿ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ. ಮುಖ್ಯವಾದ ಕಾರಣ ನಮ್ಮ ಪ್ರೆಸ್ ಅವ್ರಿಗೆ ನಿಜವಾಗ್ಲೂ ನಾನು ಹೃದಯಪೂರ್ವಕ ಧನ್ಯವಾದಗಳು ಹೇಳಬೇಕು. ಯಾಕಂದ್ರೆ ಎಲ್ಲಿ ಹೋದ್ರು ಎಲ್ಲಾ ಫ್ರೆಂಡ್ಸು ಹೇಳ್ತಾ ಇದ್ದಾರೆ, ಈ ಮಾಲ್ಗೆ ಹೋದ್ವಿ, ಒರೈನ್ ಮಾಲ್ಗೆ ಹೋದ್ವಿ, ಪಕ್ಕದಲ್ಲಿ ಕಲ್ಕಿ ಪಕ್ಕದಲ್ಲಿ ಇಂಡಿಯನ್ ಪಕ್ಕದಲ್ಲೇ ನಿಮ್ ಫೋಟೋ ಕಾಣಿಸ್ತು, ಆಟೋ ಹಿಂದೆ ನಮ್ಮ ಫೋಟೋ ನೋಡ್ತಾ ಇದ್ದಾರೆ. ಸೊ ತುಂಬಾ ಜನ ಬೇರೆ ಕಡೆ ನೋಡಿ ಹೇಳ್ತಾ ಇದ್ದಾರೆ. ಅಂಡ್ ಅಕ್ರಾಸ್ ಕರ್ನಾಟಕ ಫುಲ್ ಒಳ್ಳೆ ಕೆಲಸ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಇಂಥ ಒಂದು ರೋಲ್ ಪ್ಲೇ ಮಾಡಿ. ಸೊ ಜುಲೈ 19ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗುತ್ತೆ. ಸೊ ಕಷ್ಟಪಟ್ಟು ಮಾಡಿದೀವಿ. 19ನೇ ತಾರೀಕು ಆದ್ಮೇಲೆ ಕಂಪ್ಲೀಟ್ ನಿಮ್ದೇ ಸಿನಿಮಾ. ಅದು ನೀವು ಹೇಗ್ ಬೆಳೆಸ್ತೀರಾ, ಹೇಗ್ ಕರ್ಕೊಂಡು ಹೋಗ್ತೀರಾ, ಯಾವ ತರ ದಾರಿ ಕರ್ಕೊಂಡು ಹೋಗ್ತೀರಾ, ಆ ತರ ಬೆಳಿತೀವಿ. ಸೊ ಜುಲೈ 19ನೇ ತಾರೀಕು ದಯವಿಟ್ಟು ಎಲ್ಲರೂ ಹೋಗಿ ನಮ್ಮ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಎಲ್ರಿಗೂ ನಮಸ್ಕಾರ.
ಈ ಮೂವಿ ಜರ್ನಿ ಸ್ಟಾರ್ಟ್ ಆಗಿದ್ದು ನಂದು 5 ವರ್ಷ ಮುಂಚೆ. ನಾನು ಆಕ್ಚುಲಿ ಡೈರೆಕ್ಟರ್ನ ಮೀಟ್ ಮಾಡಿದ 5 ವರ್ಷ ಮುಂಚೆ ಆಡಿಷನ್ಗೆ. ಆಫ್ಟರ್ 5 years ಇವತ್ತು ತೆರೆ ಮೇಲೆ ರಿಲೀಸ್ ಆಗ್ತಾ ಇದೆ ಆಲ್ ಓವರ್ ದ ವರ್ಲ್ಡ್ ಅಂತ ಅಂದಾಗ ಒಂಥರ ತುಂಬಾ ಖುಷಿ ಆಗ್ತಾ ಇದೆ. ಆ್ಯಂಡ್ ಐ ಹ್ಯಾವ್ ನೋ ವರ್ಡ್ಸ್ ಲೆಫ್ಟ್. ಇಟ್ಸ್ ಜಸ್ಟ್ ಎಕ್ಸೈಟ್ಮೆಂಟ್ ಆನ್ ಹೌ ಪೀಪಲ್ ಆರ್ ಗೋಯಿಂಗ್ ಟು ರಿಸೀವ್ ಇಟ್, ಹೌ ಮೀಡಿಯಾ ಇಸ್ ಗೋಯಿಂಗ್ ಟು ಗೋ ಹೆಡ್ ಅಂಡ್ ರಿವ್ಯೂ ಇಟ್. ಅದೊಂದು ಎಕ್ಸೈಟ್ಮೆಂಟ್ ಇದೆ ಅಷ್ಟೇ, ಅದು ಬಿಟ್ಟಿನೇನಿಲ್ಲ ಸರ್. Thank you so much. Have a wonderful day. On 19th, I would request all the audience to go to theatres, watch the hard work of the entire team, Vidyarthi. Thank you. Thank you all. Please. ಸರ್ ಸೈಮಲ್ಟೇನಿಯಸ್ ಮಾಡಬೇಕಾಗಿತ್ತು, ಕಾರಣಾಂತರದಿಂದ ಇಲ್ಲಿ ಸೆನ್ಸರ್ ಆಗ ತಡ ಆಗ್ತಿದೆ, ಹಾಗಾಗಿ 1 week ಮುಂದೆ ಹೋಗುತ್ತೆ ಸರ್. ಇಲ್ಲ ಮಲಯಾಳಂ ತೆಲುಗು ಮಾಡ್ತಿಲ್ಲ ಆ್ಯಕ್ಚುಲಿ, ಮಲಯಾಳಂ ಮಾತ್ರ 1 week ಮುಂದೆ ಹೋಗ್ತಾ ಇದೆ. ಹಳೆದು ತೆಗೆದಿದ್ವಿ, ಇಲ್ಲಿ ಹಳೆದಾಗಿದೆ ಸರ್. ಸರ್ ಇದು 235 ಸರ್, 235 ಇಲ್ಲ 35. ಹಾಂ ಹೌದು ಸರ್. ಇಲ್ಲ ಸರ್ ಸೆನ್ಸರ್ ಅವರು ಏನು ನಮಗೆ ಅಷ್ಟೊಂದು ಮ್ಯೂಟ್ ಕೊಟ್ಟಿಲ್ಲ, ಒಂದು 2-3 ಸಣ್ಣ ಪುಟ್ಟ ಕರೆಕ್ಷನ್ ಕೊಟ್ಟಿದ್ದಾರೆ ಅಷ್ಟೇ. ಮೇಜರ್ಲಿ ಏನು ಇಶ್ಯೂ ಆಗಿಲ್ಲ ಸರ್. ಸರ್ ಇದು ಮೇಜರ್. ಥ್ಯಾಂಕ್ ಯು ಸರ್ ಈ ಕ್ವಶನ್ ಕೇಳಿದ್ದಕ್ಕೆ, ತುಂಬ ಇಂಪ್ರೆಸ್ ಆಗಿದೆ. ನಿಮಗೆ ಲವ್ ಯು ಸರ್. ಏನಕ್ಕೆ ಸರ್ ಏನಕ್ಕೆ ಸರ್ ಆ್ಯಕ್ಚುಲಿ ಇಲ್ಲಿ ಮೇಜರ್ಸ್ ಏನಕ್ಕೆ ಸರ್ ಆ್ಯಕ್ಚುಲಿ ಸರ್ ಸಿನಿಮಾನ ಮುಟ್ಸೋದ್ರಲ್ಲಿ ಸಿಕ್ಕಾಪಟ್ಟೆ ಫೇಲ್ಯೂರ್ ಆಗ್ತದೆ. ಯಾಕೆಂದರೆ ಕಂಟೆಂಟ್ ನಮ್ಗೆ ಏನು ಗೊತ್ತಿದೆ, ನನಗೆ ಟಾರ್ಗೆಟೆಡ್ ಆಡಿಯನ್ಸ್ ಯೂಶಲಿ ಏನಂದರೆ ಸರ್, ಈಗ ಬಿಗಿನರ್ಸ್ ನಾನು ಆಡಿಯನ್ಸ್ ಮುಂದೆ ನನಗೆ ಆಡಿಯನ್ಸ್ ನನ್ನ ಸಿನಿಮಾಗೆ ಬರೋರು ಫಸ್ಟ್ ಕಸ್ಟಮರ್. ಯಾಕೆಂದರೆ ಯಾರಿಗೂ ಫ್ಯಾನ್ ಬೇಸ್ ಇಲ್ಲ ಸರ್. ಓಕೆ, ಇದು ಕ್ಲಿಯರ್ ವರ್ಡ್. ಓಕೆ, ಇವಾಗ ನಾನು ಕೊಡೋ ಸಿನಿಮಾನ ಟ್ರೈಲರ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು ನೋಡ್ಕೊಂಡು ಜನ ಆಡಿಯನ್ಸಿಗೆ ಬರ್ತಾರೆ. ಆ ಆಡಿಯನ್ಸ್ ಯಾರು? ನನ್ನ ಟಾರ್ಗೆಟ್ ಆಡಿಯನ್ಸ್ ಯಾರು? ನಾನು ಮೇಜರ್ಲಿ ಟಾರ್ಗೆಟ್ ಆಡಿಯನ್ಸ್ ನನಗೆ ಯೂತ್ಸ್, ಟೀನೇಜರ್ಸ್ನ ಕರೆಸ್ಬೇಕು ಅಂದರೆ ನಾನು ಎಲ್ಲೆಲ್ಲಿ ಯಾವ್ಯಾವ ಸೆಗ್ಮೆಂಟಲ್ಲಿ ಮಾರ್ಕೆಟ್ ಮಾಡಬೇಕು, ಯಾವ್ಯಾವ ಥಿಯೇಟ್ರಲ್ಲಿ ಸಿನಿಮಾ ಹಾಕಬೇಕು, ಎಲ್ಲೆಲ್ಲಿ ಹೇಗೆ ಹಾಕಬೇಕು ಅಂತ ನನಗೆ ಡಿಸೈನ್ ಇರುತ್ತೆ. ಸಿನಿಮಾ ಒಳಗಡೆ ಯಾವ ಕಂಟೆಂಟು ಎಲ್ಲೆಲ್ಲಿ ಕನೆಕ್ಟ್ ಆಗುತ್ತೆ ಅಂತ ಒಂದು ಬ್ರೀಫ್ ಐಡಿಯಾ ಸಿಗುತ್ತೆ ಸರ್. ಈ ಪಾಯಿಂಟಿಗೋಸ್ಕರನೇ ನಾನೇ ಓನ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದೀನಿ ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ಇಲ್ಲ ಸರ್. ಸರ್ ಈ ಆಲ್ಮೋಸ್ಟ್ 140 ಸೆಂಟರ್ಸಲ್ಲಿ ರಿಲೀಸ್ ಆಗಿದೆ. ಬಟ್ ಇನ್ನೊಂದು ತುಂಬ ಖುಷಿ ವಿಚಾರ ಸರ್, ಫಸ್ಟ್ ಟೈಮ್ ನಾನು ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದೀನಿ. ನನಗೆ ಇಂಡಸ್ಟ್ರಿ ತುಂಬ ಪಾಸಿಟಿವ್ ಆಗಿ ಸಪೋರ್ಟ್ ಮಾಡ್ತಿದೆ. ದೊಡ್ಡ ಎಕ್ಸಿಕ್ಯೂಟಿವ್ಸ್, ಡಿಸ್ಟ್ರಿಬ್ಯೂಟರ್ಸು ಫೋನ್ ಮಾಡಿ ಥಿಯೇಟರ್ಗಳನ್ನ ಕೊಡ್ತಾ ಇದ್ದಾರೆ. ಇನ್ನೂ ಬೆಟರಾಗಿ ಹೇಳಬೇಕು ಅಂದರೆ, ಒಂದು ತಮಿಳ್ ಸಿನಿಮಾ ಲಾಸ್ಟ್ ರಿಲೀಸ್ ಆಗಿದೆ, ದೊಡ್ಡ ಸ್ಟಾರ್ ಸಿನಿಮಾ. ಆ ಸಿನಿಮಾದ 30-35 ಸೆಂಟ್ರು ಆ ಸಿನಿಮಾನ ಕಿತ್ತು ವಿದ್ಯಾರ್ಥಿಗಳೇ ಕೊಡ್ತಾ ಇದ್ದಾರೆ ಸರ್. ಇಲ್ಲಿ ಗೊತ್ತಾಗಿದ್ದ ವಿಷಯ ಏನಂದರೆ, ನನಗೂ ಫೀಲ್ ಆಯಿತು. ಅದೇ ಲಾಸ್ಟ್ ವೀಕು ಆ ದೊಡ್ಡ ಸಿನಿಮಾದಾಗ ಕನ್ನಡ ಸಿನಿಮಾಗಳು ಯಾವುದೂ ರಿಲೀಸ್ ಮಾಡಬೇಡಿ ಅಂತ ಎದುರಿಸಿದ್ರು. ಆಫ್ಟರ್ 1 week ಈ ಪರಿಸ್ಥಿತಿ ಚೇಂಜ್ ಆಗಿದೆ. ಇಲ್ಲಿ ನನ್ನ ಅನುಭವಕ್ಕೆ ಬಂದಿದ್ದು ಟುವರ್ಡ್ಸ್ ವಿದ್ಯಾರ್ಥಿಯಿಂದ ಒಳ್ಳೆ ಕಂಟೆಂಟ್ ಸಿನಿಮಾ ಮಾಡಬೇಕು, ಪಬ್ಲಿಸಿಟಿ ಚೆನ್ನಾಗಿ ಮಾಡಬೇಕು. ಡೆಫಿನೆಟ್ಲಿ ಥಿಯೇಟ್ರ್ ಮಾಲೀಕರು, ಎಕ್ಸಿಕ್ಯೂಟಿವ್ಸು ನಮಗೆ ಕರೆದು ಸಿನಿಮಾ ಕೊಡ್ತಾ ಇದ್ದಾರೆ ಸರ್. ಸಿನಿಮಾ ಹಾಕಿ ಅಂತ ಕೊಡ್ತಿದ್ದಾರೆ. ಈ ಪ್ರೆಸ್ ಮೀಡಿಯಾ ಶುರು ಇಲ್ಲಿಂದ 3 ಆದ್ಮೇಲೆ 3 ಥಿಯೇಟರ್ ಕಮಿಟ್ ಆಯ್ತು ಸರ್, ಲಾಸ್ಟ್ 1 ಅವರಲ್ಲಿ. ಮಾಲ್ಗೆ ಆಗದೆ ಇರೋ ಕನ್ನಡ ಸಿನಿಮಾ ಆಗದೆ ಇರೋ ಮಾಲ್ಗೆ ಈಗ 3 ಕಾಲ್ಸ್ ಬಂದಿದೆ. ಫಸ್ಟ್ ಟೈಮ್ ಕನ್ನಡ ಸಿನಿಮಾ ಆಗ್ತಿದ್ದಾರೆ ಮಾಲಲ್ಲಿ, ಹೊಸಬರು. ಅಷ್ಟರ ಮಟ್ಟಿಗೆ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ಸರ್. ತುಂಬ ಪಾಸಿಟಿವ್ ವೈಬ್ಸ್ ಇದೆ. ಅದಕ್ಕೆ ಸಾಕ್ಷಿ ನಾನೇ. ಅದಕ್ಕೆ ವಿತ್ ಡಾಕ್ಯುಮೆಂಟ್ ಸಮೇತ ಕೊಡ್ತೀನಿ. ಇದೆಲ್ಲ ಆರ್ಗ್ಯಾನಿಕ್ ಸರ್. ಹಾಂ ಸರ್, ಅಟೆಂಡ್ ಮಾಡಿದ್ದೀನಿ. ಯೂಶಲಿ ಅಂದರೆ ಬೇರೆದಂದರೆ ಕಾಲೇಜುಗಳಿಗೆ ಇವೆಂಟ್ ಮಾಡಿದ್ದೀನಿ. ಎಸ್ಪೆಷಲಿ ನನಗೆ ತುಂಬ ಕಾನ್ಫಿಡೆಂಟ್ ಇದೆ ಚಂದನ್ ಸರ್ CS ಮೇಲೆ. ಬಿಕಾಸ್ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಮಟ್ಟಿಗೆ ಒಂದು 500-600 ಶೋ ಮಾಡಿರ್ತಾರೆ ಸರ್ ಇದುವರೆಗೂ ಅಂದೆ ಸರ್. ಅವರಿಗೆ ಯೂತ್ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋಯಿಂಗ್ ಗ್ರೌಂಡ್ ಇದೆ. ಆಮೇಲೆ ಅವರು ಪಾರ್ಟಿಗೆ ಹೆಜ್ಜೆ ಹಾಕಿದವ್ರಿಲ್ಲ, ಪಾರ್ಟಿಗೆ ಕುಡ್ದವ್ರಿಲ್ಲ. ಸೊ ಹಂಗಾಗಿ ಅವರು ಓಪನಿಂಗ್ ಬರ್ತಾರೆ ಅಂತ ಒಂದು ನಂಬಿಕೆ. ಅದೆಲ್ಲದಕ್ಕೂ ಇಂಪಾರ್ಟೆಂಟ್ ಆಗಿ ಪ್ರತಿ ಕಾಲೇಜ್ ಇವೆಂಟ್ಗೆ ನಮ್ಮೆಲ್ಲ ಟೀಮ್ 4 ಜನ ಈ ಕಾಲೇಜ್ಗೆ ಪ್ರತಿ ಫೆಸ್ಟಿಗೂ ಹೋಗ್ತಾ ಇದ್ದೀವಿ, ಇನ್ವೈಟ್ ಮಾಡ್ತಾ ಇದ್ದೀವಿ. ಆಮೇಲೆ ಮೇಜರ್ಲಿ ನನಗೆ ವಿದ್ಯಾರ್ಥಿ ಟೈಟಲ್ ಕನೆಕ್ಟ್ ಆಗ್ತಿದೆ. ಮತ್ತು ನನ್ನ ಟೀಮು ಇಂಡಿವಿಜುವಲ್ ಹೋಗಿ ಪ್ರತಿ ಕಾಲೇಜ್ಗೂ ವರ್ಕ್ ಮಾಡ್ತಿದೆ ಸರ್. ಹಾಗಾಗಿ ಅವ್ರು ಬರ್ತಾರೆ ಅನ್ನೋ ನಿರೀಕ್ಷೆ ಹೇಳಿದ್ದೀನಿ ಸರ್.
ರೈನು ಆಕ್ಚುಲಿ ತುಂಬ ಬರಬೇಕಾಗಿತ್ತು, ನಮಗೋಸ್ಕರ ಸ್ವಲ್ಪ ಕಮ್ಮಿ ಬರ್ತಾ ಇದೆ ಅಂತ ಫೀಲ್ ಇದೆ ನನಗೆ. ನಾನು ಮಲೆನಾಡವ್ರೆ, ಆ ಕಡೆ ಭಾಗದವರು, ಊರಲ್ಲೂ ಮಳೆ ಇಲ್ಲ ಸರ್. ಸರ್ ನೆಕ್ಸ್ಟ್ ಏನಾದರೂ ಕ್ವಶನ್ಸ್ ಇದೆ ಸರ್? ಏನಾದರೂ ಓಕೆ. ಅದಕ್ಕಿಂತ ಮುಂಚೆ ಏನಂದರೆ ಸರ್, ನಿಮ್ಮಲ್ಲಿ ಒಂದು ರಿಕ್ವೆಸ್ಟು, ಇದುವರೆಗೂ ತುಂಬ ಚೆನ್ನಾಗಿ ಪಬ್ಲಿಸಿಟಿ ಮಾಡಿದ ಕನ್ನಡ ಸಿನಿಮಾಗೆ ಬರಲ್ಲ ಅಂತ ತುಂಬ ವರ್ಡ್ಸನ್ನ ನಾನು ತುಂಬ ಸರಿ ಕೇಳಿದ್ದೀನಿ. ಆ್ಯಕ್ಚುಲಿ ನನಗೂ ತುಂಬ ಜನ ಹೇಳಿದ್ದಾರೆ ಅಂತ. ರಿಕ್ವೆಸ್ಟು, ನಾವು ಒಳ್ಳೆ ಕಂಟೆಂಟ್ ಕೊಟ್ಟಿಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಒಳ್ಳೆ ಕಂಟೆಂಟ್ ನಾನು ಕೊಟ್ಟಿಲ್ಲ ಅಥವಾ ನಾವು ಕೊಟ್ಟಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡೆಫಿನೆಟ್ಲಿ ಇಂಡಸ್ಟ್ರಿ ಸೂಪರ್ ಆಗಿದೆ. ನಾವು ಕಂಟೆಂಟ್ ಆಡಿಯನ್ಸ್ ಇದ್ದಾರೆ ಸರ್. ನನ್ನ ಫ್ಯಾಮಿಲಿಲೇ 18 ಜನ ಸಾಫ್ಟ್ವೇರ್ ಇಂಜಿನಿಯರ್ ಪ್ರತಿ ವೀಕು ಕೇಳ್ತಾರೆ ಯಾವ ಕನ್ನಡ ಸಿನಿಮಾ ಚೆನ್ನಾಗಿದೆ ಹೋಗ್ಬೇಕು ಅಂತ ಕೇಳ್ತಾರೆ ಸರ್. ಸೊ ನಾವು ಅವ್ರಿಗೆ ಕಂಟೆಂಟ್ ಸಪ್ಲೈ ಕೊಡ್ತಿಲ್ಲ ಅನ್ನೋದು ನನಗೆ ಗೊತ್ತಾಗ್ತಿದೆ. ಸೊ ಹಾಗಾಗಿ ನಾವು ಚೆನ್ನಾಗಿ ಸಿನಿಮಾ ಮಾಡಬೇಕು. ಆಡಿಯನ್ಸ್ ಡೆಫಿನೆಟ್ಲಿ ಇದ್ದಾರೆ, ಎಲ್ಲೂ ಹೋಗಿಲ್ಲ. ಇಲ್ಲಾಂದರೆ 30 ಕೋಟಿ 40 ಕೋಟಿ ಕಲೆಕ್ಷನ್ಸ್ ಆಗಲ್ಲ. ನಾವು ಒಳ್ಳೆ ಸಿನಿಮಾ ಕೊಟ್ಟರೆ ಡೆಫಿನೆಟ್ ಆಗಿ ಬರ್ತಾರೆ. ವಿದ್ಯಾರ್ಥಿ ಬೆಟರ್ ಓಪನಿಂಗ್ ಬರುತ್ತೆ ಅನ್ನೋ ಮುನ್ಸೂಚನೆ ಡೆಫಿನೆಟ್ ಆಗಿ ಸಿಕ್ಕಿದೆ. ಸೊ ಎಲ್ಲರೂ ಕೇಳ್ತಿದ್ದಾರೆ ಬುಕಿಂಗ್ಸ್ ಓಪನ್ ಮಾಡಿ ಅಂತ. ನಮ್ಮ ಅಫಿಷಿಯಲ್ ನಂಬರ್ ಕೊಟ್ಟಿದೆ, ಅದಕ್ಕೆ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಪಾಸಿಟಿವ್ ಆಗಿದೆ ಸರ್. ಇದೆಲ್ಲದಕ್ಕೂ ಕಾರಣ ಏನಿದೆ ಸರ್, ನೀವುಗಳು ಬಿಕಾಸ್ ಆಫ್ ನೀವು ಬರೆದಿರೋ ಒಂದೊಂದು ಆರ್ಟಿಕಲ್ಲು, ಒಂದೊಂದು ವಿಡಿಯೋಸು ಎಲ್ಲದೂ ತುಂಬ ಸಪೋರ್ಟಿವ್ ಆಗಿದೆ. ಪ್ಲೀಸ್ ಸಪೋರ್ಟ್ ಮಾಡಿ. ಬಿಕಾಸ್ ಆಫ್ ಏನಂದರೆ ಇಲ್ಲಿ ಮೇಜರ್ಲಿ ನಾನು ಇದುವರೆಗೂ 4 ಪ್ರೆಸ್ ಮೀಟಲ್ಲಿ ನಾನು ಪ್ರೊಡ್ಯೂಸರ್ ಬಗ್ಗೆ ಮಾತಾಡಲಿಲ್ಲ. ಇವತ್ತು ಮಾತಾಡ್ತಿದ್ದೀನಿ. ಸುಬ್ರಹ್ಮಣ್ಯ ಸರ್ ಸುಬ್ರಹ್ಮಣ್ಯ ಸರ್ ಆ್ಯಂಡ್ ಅಶ್ವಿನಿ ಗೌಡ್ರು. ಈ ಸಿನಿಮಾ ಏನಾದರೂ ರಿಯಲ್ ಹೀರೋ ಅಂತ ಹೇಳಿದ್ರೆ ಅವರಿಬ್ಬರು ಸರ್. ಈ ಸಿನಿಮಾ ನಾನು ಏನೇ ಕೇಳಿದಾಗ್ಲೂ ಅವರು ಇವತ್ತಿನವರೆಗೂ ಇಲ್ಲ ಅಂತ ಹೇಳಿಲ್ಲ. ನಾನೇ ಅವ್ರನ್ನ ಕಂಟ್ರೋಲ್ ಮಾಡಿದ್ದೀನಿ, ಬೇಡ ಸರ್ ಈ ಪ್ರಾಡಕ್ಟಿಗೆ ಇಷ್ಟು ಖರ್ಚು ಮಾಡಬಾರ್ದು ಅಂತ. ನಾನು ಕರೆಕ್ಟ್ ಅಲ್ವಾ ಸರ್? ನಾನೇ ಬೇಡ ಅಂತ ನಾನು ಅವಾಯ್ಡ್ ಮಾಡಿದ್ದೀನಿ, ಅವ್ರು ಯಾವತ್ತೂ ಅವಾಯ್ಡ್ ಮಾಡಿಲ್ಲ. ಬಿಕಾಸ್ ಆಫ್ ಒಂದು ಪ್ರಾಡಕ್ಟಿಗೆ ಅದೇ ಆದ್ರೂ ವ್ಯಾಲ್ಯೂ ಇರುತ್ತೆ. ಅದ್ರ ಮೇಲೆ ನಾವು ಎಕ್ಸ್ಟೆಂಡ್ ಮಾಡಿದ್ರೆ ಅದು ಡೆಫಿನೆಟ್ ವರ್ಕ್ ಆಗಲ್ಲ. ಸೊ ಎಷ್ಟು ಬೇಕೋ 100% 99% ಮಾತ್ರನೇ ನಾವು ಸ್ಪೆಂಡ್ ಮಾಡಬೇಕು. 100% ಸ್ಪೆಂಡ್ ಮಾಡಿದ್ರೆ ವರ್ಕೌಟ್ ಆಗಲ್ಲ. ಜಾಸ್ತಿ ಪಬ್ಲಿಸಿಟಿನೂ ಮಾಡಿದ್ರು ಡೇಂಜರಸ್. ಹಾಗಾಗಿ ನನಗೆ ಪ್ರೊಡ್ಯೂಸರ್ ಈ ಸಿನಿಮಾದಲ್ಲಿ ಫಸ್ಟು ತುಂಬ ಆಲ್ಮೋಸ್ಟ್ ಈ ಸಿನಿಮಾ ಆಗೋದಕ್ಕಿಂತ ಮುಂಚೆ ಒಂದು 280-290 ಪ್ರೊಡ್ಯೂಸರ್ನ ಮೀಟ್ ಮಾಡಿರ್ತೀನಿ ಈ ಸಿನಿಮಾ ಬಿಫೋರು. ಅಷ್ಟು ಡಾಟಾ ನನ್ನ ಹತ್ರ ಮೊಬೈಲಲ್ಲಿದೆ. ಬಟ್ ಎಲ್ಲೂ ಕನೆಕ್ಟ್ ಆಗ್ತಿಲ್ಲ ನನಗೆ. ಯಾವುದಾದ್ರು ವಿಷಯಕ್ಕೆ ಏನೇನೋ ಡ್ರಾಪ್ ಆಗೋದು. ನನಗೆ ಮತ್ತೆ ಇವ್ರಿಗೆ ಸಿನಿಮಾ ಮಾಡಿದ್ಮೇಲೆ ನನಗೆ ಮತ್ತೆ ಸಿನಿಮಾ ಮಾಡಬಾರ್ದು ಅಂತ ಅನಿಸಿದೆ. ಬಿಕಾಸ್ ಆಫ್ ಅವ್ರು ಕೊಟ್ಟಿರೋ ಪ್ರೀತಿ ಆ್ಯಂಡ್ ಲವ್. ಹಾಗಾಗಿ ಮತ್ತೆ ಮಾಡ್ತೀನಿ ಹೇಳೋದು ಗೊತ್ತಿಲ್ಲ, ಈ ಸಿನಿಮಾ ಮೇಲೆ ಡಿಪೆಂಡ್ ಆಗಿದೆ ಸರ್. ಹಾಗಾಗಿ ಈ 4 ಜನ ಹುಡುಗರು, ಚಂದನ್ ಸರು ಮತ್ತೆ ನಿರ್ಮಾಪಕರಿಗೆ ಈ ಸಿನಿಮಾ ಗೆಲ್ಸಿದ್ರೆ ಮತ್ತೆ ಸಿನಿಮಾ ಮಾಡ್ತಾರೆ. ಇಲ್ಲಾಂದ್ರೆ ಆಮೇಲೆ ಇದುವರೆಗೂ ಪ್ರೊಡಕ್ಷನ್ ಬಗ್ಗೆ ಹೇಳಬೇಕು ಅಂದರೆ ಸರ್, ಅವರು ಚಾಚು ತಪ್ಪದೆ ಎಲ್ಲರಿಗೂ ಪ್ರತಿ ದಿನ ₹1 ಡ್ಯೂ ಯಾರಿಗೂ ಇಲ್ಲದೆ ಕ್ಲಿಯರ್ ಮಾಡಿದ್ದಾರೆ ಸರ್. ಇದು ಇಂಡಸ್ಟ್ರಿ ತುಂಬ ಕಷ್ಟ. ದಯವಿಟ್ಟು ಒಂದು ಕ್ಲಾಸ್ ಅವರಿಗೆ. ಈ ಥರ ಪ್ರೊಡಕ್ಷನ್ ಉಳಿಸ್ಕೋಬೇಕು ಅಂದರೆ ನಾವೆಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು. ಪ್ಲೀಸ್ ಎಲ್ಲ ಕಲಾವಿದರಲ್ಲೂ, ಎಲ್ಲ ಟೆಕ್ನಿಷಿಯನ್ಸಲ್ಲೂ ನಾನು ಒಂದೇ ರಿಕ್ವೆಸ್ಟು, ಪ್ಲೀಸ್ ಈ ಥರ ಪ್ರೊಡಕ್ಷನ್ ಕಂಪನಿಗೆ ಉಳಿಸೋದಕ್ಕೆ ಮತ್ತೆ ಸಿನಿಮಾ ಮಾಡಿ ಬೇರೆ ನಿರ್ದೇಶಕರಿಗೂ ಅಥವಾ ಕಲಾವಿದರಿಗೆ ಅವಕಾಶ ಕೊಡೋದಕ್ಕೆ ನೀವಿಂದ ಪ್ರೊಡಕ್ಷನ್ ವೆರೈಟಿ ಕ್ರಿಯೇಷನ್ ಉಳಿಸಿ ಬೆಳೆಸಿ ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ. ಥ್ಯಾಂಕ್ ಯು, ಲವ್ ಯು ಆಲ್. ಬನ್ನಿ ಎಲ್ಲರೂ.